ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆ 2023-24 ಒಂದು ಕ್ವಿಕ್ ರಿವಿಷನ್ ಅನ್ನು ಮಾಡ್ತಾ ಹೋಗೋಣ. ಈ ಹಿಂದೆ ಆಲ್ರೆಡಿ ಈ ಒಂದು ಸ್ಲೈಡ್ಸ್ಗೆ ಸಂಬಂಧಪಟ್ಟಂತಹ ಎಲ್ಲಾ ವಿಡಿಯೋಸ್ಗಳು ಸುಮಾರು 10ರಿಂದ 12 ವಿಡಿಯೋಗಳು ಅಧ್ಯಾಯವಾರು ಬಂದಿತ್ತು. ಇವತ್ತಿನ ಒಂದು ತರಗತಿಯಲ್ಲಿ ನಾನು ಆ 13 ಅಧ್ಯಾಯಗಳು ಏನಿದೆ ಮುಂಬರುವಂತದ್ದು ಚರ್ಚೆ ಮಾಡ್ತೇನೆ. ನಾನು ಆ 13 ಅಧ್ಯಾಯಗಳನ್ನ ಕುರಿತು ಕ್ವಿಕ್ ಆಗಿ ನಾನು ಸ್ಲೈಡ್ಸ್ ಗಳಲ್ಲಿ ಹೇಳ್ಕೊಳ್ತಾ ಹೋಗ್ತೇನೆ. ಇದು ಈ ಮುಂಬರುವಂತಹ ಎಕ್ಸಾಮ್ಸ್ಗೂ ಕೂಡ ಒಂದು ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ಮೊದಲನೇದಾಗಿ ತಡ ಮಾಡೋದಿಲ್ಲ, ಇಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಆರ್ಥಿಕ ಸಮೀಕ್ಷೆಯನ್ನ ನೋಡ್ತಾ ಹೋಗ್ತೀವಿ. ಬಜೆಟಿನ ಮುಂಚಿನ ದಿನವಾಗಿ ಈ ವಾರ್ಷಿಕ ಆರ್ಥಿಕ ವರದಿಯನ್ನ ಬಿಡಲಾಗುತ್ತೆ. ಯಾರು ಈ ವರದಿಯನ್ನ ಒಂದು ಬಿಡ್ತಾರೆ ಅನ್ನುವಂಥದ್ದು ನೋಡ್ಬೇಕಾಗತ್ತೆ. ಮೊದಲನೇದಾಗಿ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಈ ಒಂದು ಆರ್ಥಿಕ ಸಮೀಕ್ಷೆಯನ್ನ ಬಿಟ್ಟಿರುವಂತದ್ದು. ಇದು ಎಷ್ಟನೇದು ಆರ್ಥಿಕ ಸಮೀಕ್ಷೆ ಅನ್ನುವಂಥದ್ದು ಕೇಳಿದ್ರೆ ಇಲ್ಲಿ 46ನೇ ಪ್ರಕಟಣೆ ಆಗಿರುವಂತದ್ದು, 46ನೇ ಒಂದು ಆರ್ಥಿಕ ಸಮೀಕ್ಷೆಯ ವರದಿ ಆಗಿರುವಂತದ್ದು. ಪ್ರಮುಖವಾಗಿ ನಾವು 13 ಅಧ್ಯಾಯಗಳನ್ನ ನೋಡ್ತಾ ಬರ್ತೀವಿ. ಇಲ್ಲಿ ರಾಜ್ಯ ಆದಾಯ ಬೆಲೆಗಳು ಹಾಗೆ ಹಣದುಬ್ಬರ ಈ ರೀತಿಯಾಗಿ 13 ಅಧ್ಯಾಯಗಳನ್ನ ನೋಡುವಂತದ್ದು. ನಾನು ಇದರ ಬಗ್ಗೆ ಜಾಸ್ತಿಯಾಗಿ ಹೇಳ್ತಾ ಹೋಗೋದಿಲ್ಲ. ಇಲ್ಲಿ 13 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ ಬರುವಂತದ್ದು ರಾಜ್ಯ ಆದಾಯ ಬೆಲೆಗಳು ಮತ್ತು ಹಣದುಬ್ಬರ, ಇದಕ್ಕೆ ಸಂಬಂಧಪಟ್ಟಂತದ್ದು. ಇಲ್ಲಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಇಲ್ಲಿ 2023-24 ಅವಧಿಯಲ್ಲಿ ರಾಜ್ಯದ ಆದಾಯಕ್ಕೆ ಹೆಚ್ಚು ಕೊಡುಗೆ ನೀಡಿರುವಂತಹ ವಲಯಗಳನ್ನ ಪಟ್ಟಿ ಮಾಡಿರುವಂತದ್ದು. ಇಲ್ಲಿ ಸ್ಥಿರಾಸ್ತಿ, ವೃತ್ತಿಪರ ಸೇವೆಗಳು ಮತ್ತು ವಾಸಗೃಹಗಳ ಒಡೆತನ ಅನ್ನುವಂಥದ್ದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅತಿ ಹೆಚ್ಚು ಯಾವ ವಲಯದಿಂದನೂ ಇಲ್ಲಿ ಬಂದಿರುವಂತದ್ದು ಅನ್ನುವಂತಹ ಕ್ವಶನ್ಸ್ ಕೂಡ ರೇಸ್ ಆಗ್ಬೋದು. ಹಾಗಾಗಿ ಈ ಮಾಹಿತಿ ಅನ್ನುವಂಥದ್ದು ನೋಡ್ಕೋಬೇಕಾಗುತ್ತೆ. ನಂತರದಲ್ಲಿ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಅದಕ್ಕೆ ಕೊಡುಗೆ ನೀಡಿರುವಂತದ್ದು, ಇದು ಈ ರಾಜ್ಯ ಆದಾಯಕ್ಕೆ ಹೆಚ್ಚು ಕೊಡುಗೆ ನೀಡಿರುವಂತಹ ವಲಯ ಆದ್ರೆ ಇದು ಆಂತರಿಕ ಉತ್ಪನ್ನಕ್ಕೆ ಕೊಟ್ಟಂತಹ ಒಂದು ಕೊಡುಗೆ. ಇದರಲ್ಲಿ ಪ್ರಾಥಮಿಕ ವಲಯನೋ, ದ್ವಿತೀಯ ವಲಯನೋ, ತೃತೀಯ ವಲಯನೋ ಅಂತ ಕೇಳಬಹುದು. ಹಾಗಾಗಿ ಇಲ್ಲಿ ನೋಡೋದಾದ್ರೆ ನೀವು ಗಮನಿಸ್ತಾ ಇದ್ದೀರಾ, ಇಲ್ಲಿ ಸೇವಾ ವಲಯ ಏನಿದೆ ಅದು ಆಂತರಿಕ ಉತ್ಪನ್ನಕ್ಕೆ ಹೆಚ್ಚಿನದಾಗಿ ಕೊಡುಗೆ ನೀಡಿರುವಂತದ್ದು. 2022-23 ಒಂದು ಸಾಲಿನಲ್ಲಿ ನೋಡೋದಾದ್ರೆ ಹೆಚ್ಚು ಆಂತರಿಕ ಉತ್ಪನ್ನಕ್ಕೆ ಕೊಡುಗೆ ನೀಡಿರುವಂತದ್ದು ತೃತೀಯ ಅಥವಾ ಸೇವಾ ವಲಯ ಅಂತ ಕರಿತೀವಿ ನಾವು ಅದನ್ನು. ಸುಮಾರು 65.41% ಇರುವಂತದ್ದು. ಹಾಗೆ 2022-23 ಪ್ರಶಸ್ತ ಒಂದು ಬೆಲೆಗಳಲ್ಲಿ ವಲಯವಾರು ನಿವ್ವಳ ಒಂದು ಆಂತರಿಕ ಉತ್ಪನ್ನಕ್ಕೆ ಬೆಳವಣಿಗೆಯನ್ನ ನೀಡಿರುವಂತಹ ವಲಯ ಯಾವುದು ಅಂತ ಕೇಳಿದ್ರೆ ಹೆಚ್ಚಿನದಾಗಿ ಅದು ಕೂಡ ಶೇಕಡ ಒಂದು ಸೇವಾ ವಲಯದಲ್ಲಿ ಬರುತ್ತೆ. 12.8% ಈ ಒಂದು ವಲಯಕ್ಕೆ ಕೊಡುಗೆ ನೀಡಿರುವಂತದ್ದು. ಇದು ಕೂಡ ಈ ಇಂಪಾರ್ಟೆಂಟ್ ಆಗುವಂತದ್ದು. ಹಾಗಾದ್ರೆ ಇಲ್ಲಿ ರಾಜ್ಯದ ನಿವ್ವಳ ತಲಾ ಆದಾಯವನ್ನ ನೋಡೋದಾದ್ರೆ ಹೋದ ವರ್ಷಕ್ಕೂ ಮತ್ತು ಈ ವರ್ಷಕ್ಕೂ ವ್ಯತ್ಯಾಸವನ್ನು ನೋಡಿ 2022-23 ಒಂದು ಸಾಲಿನಲ್ಲಿ ಸುಮಾರು ಒಂದು ರಾಜ್ಯದ ತಲಾ ಆದಾಯ ಅನ್ನುವಂಥದ್ದು 3,04,474 ರೂಪಾಯಿ ಇತ್ತು. ಈಗ 3,32,926, ಅಂದ್ರೆ ಶೇಕಡ 9.3% ಹೆಚ್ಚಿಗೆ ಆಗಿರುವಂತದ್ದನ್ನ ನಾವು ನೋಡ್ತಾ ಬರುವಂತದ್ದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಸ್ಕ್ರೀನ್ ಶಾಟ್ ಬೇಕಾದ್ರೂ ತಗೊಳ್ಳಿ ಸ್ನೇಹಿತರೆ. ನಂತರದಲ್ಲಿ 2022-23 ಒಂದು ಜಿಲ್ಲಾ ಒಂದು ಆದಾಯದಲ್ಲಿ ಹೆಚ್ಚಿಗೆ ಪಡೆದಂತಹ 5 ಜಿಲ್ಲೆಗಳನ್ನು ನೋಡೋದಾದ್ರೆ ಮೊದಲ ಸ್ಥಾನದಲ್ಲಿ ತಲಾದಾಯ ಅಂತ ಬಂದಾಗ ಹೆಚ್ಚಿಗೆ ಫಸ್ಟ್ ಬರೋದು ಬೆಂಗಳೂರೇ ಬರುತ್ತೆ. ಯಾಕೆಂದ್ರೆ ಅಭಿವೃದ್ಧಿಯನ್ನು ಹೊಂದಿದಂತಹ ಒಂದು ಜಿಲ್ಲೆ ಅಂತ ಕರಿತೀವಿ ನಾವು ಬೆಂಗಳೂರನ್ನ. ಅಧಿಕ ಒಂದು ಕಂಪನಿಗಳು ಎಲ್ಲ ಒಂದು ಕೊಡುಗೆಗಳನ್ನ ಹೆಚ್ಚಿನದಾಗಿ ನೀಡ್ತಾ ಇರುವಂತದ್ದು ಬೆಂಗಳೂರು. ಹಾಗಾಗಿ ಅಲ್ಲಿ ಒಂದು ತಲಾ ಆದಾಯ ಎಷ್ಟಿದೆ ಅವರದ್ದು ಅನ್ನುವಂಥದ್ದು ನೋಡೋದಾದ್ರೆ 7,60,362 ರೂಪಾಯಿ ಒಬ್ಬರಿಗೆ ತಲಾ ಆದಾಯ ಇರುವಂತದ್ದು. ನಂತರದಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಲಾಸ್ಟ್ ಕೊನೆಯ 2 ಹಂತದಲ್ಲಿ ಚಿಕ್ಕಮಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಬರುವಂತದ್ದು. ಒಟ್ಟು 2022-23 ಒಂದು ಜಿಲ್ಲಾ ತಲಾ ಆದಾಯದಲ್ಲಿ ಹೆಚ್ಚಿಗೆ ಇರುವಂತಹ ಡಿಸ್ಟ್ರಿಕ್ಟ್ ಗಳನ್ನ ನಾವು ನೋಡುವಂತದ್ದು. ಹಾಗಾದ್ರೆ ಕೊನೆಯ 5 ಜಿಲ್ಲೆಗಳು ಯಾವ್ಯಾವ ಬರುತ್ತೆ? ಕೊನೆಯ 5 ಜಿಲ್ಲೆಗಳಲ್ಲಿ ಮೊದಲನೇದಾಗಿ ಬರುವಂತದ್ದು ಕಲಬುರಗಿ, ಕೊನೆಯದರಲ್ಲಿ ಬರುವಂತದ್ದು ಕಲಬುರಗಿ, ಅದರ ನೆಕ್ಸ್ಟ್ ಅಲ್ಲಿ ಬರುವಂತದ್ದು ಬೆಳಗಾವಿ, ಅದರ ನೆಕ್ಸ್ಟ್ ಅಲ್ಲಿ ಬೀದರ್, ಹಾಗೆ ಕೊಪ್ಪಳ ಮತ್ತು ಯಾದಗಿರಿ. ಈ ಒಂದು 5 ಜಿಲ್ಲೆಗಳು ಕೊನೆಯ ಹಂತದಲ್ಲಿ ಬರುವಂತಹ 5 ಜಿಲ್ಲೆಗಳಾಗಿರುವಂತದ್ದು. ಬೆಂಗಳೂರು ವಿಭಾಗದ ಮೊದಲ ಸ್ಥಾನದಲ್ಲಿರುವಂತದ್ದು, ಕೊನೆಯ ಸ್ಥಾನದಲ್ಲಿ ಕಲಬುರಗಿ ಇದೆ. ಹಾಗೆ 2ನೇ ಸ್ಥಾನದಲ್ಲಿ ಮೈಸೂರು, 3ನೇ ಸ್ಥಾನದಲ್ಲಿ ಬೆಳಗಾವಿ ಇರುವಂತದ್ದನ್ನ ನಾವು ನೋಡ್ತಾ ಬರ್ತೀವಿ ಕಂದಾಯ ವಿಭಾಗದಲ್ಲಿ ನೋಡೋದಾದ್ರೆ. ನಂತರದಲ್ಲಿ 2023 ಒಂದು ಆಯವ್ಯಯದಲ್ಲಿ ಕರ್ನಾಟಕ ಸರ್ಕಾರದಿಂದ ಘೋಷಿಸಲಾದಂತಹ ಪಂಚ ಗ್ಯಾರಂಟಿಗಳನ್ನ ನೀವೆಲ್ಲ ಇದರ ಬಗ್ಗೆ ಗೊತ್ತಿರುವಂತದ್ದು. ಶಕ್ತಿ ಯೋಜನೆ ಯಾವ್ದಕ್ಕೆ ಸಂಬಂಧಪಟ್ಟಿದೆ,
ಮಹಿಳೆಯರಿಗೆ ಒಂದು ಸಾರಿಗೆ ವ್ಯವಸ್ಥೆಯಲ್ಲಿ ಫ್ರೀ ಮಾಡಿರುವಂತದ್ದು, ಅನ್ನಭಾಗ್ಯ ಯೋಜನೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ, ಆಹಾರ ಮತ್ತು ನಾಗರಿಕ ಸಚಿವ ಒಂದು ಸರಬರಾಜು ಇಲಾಖೆಯಿಂದ ಕೊಡುವಂತದ್ದು, ಗೃಹ ಜ್ಯೋತಿ ಅನ್ನುವಂಥದ್ದು ಮನೆಗೆ ಒಂದು ವಿದ್ಯುತ್ ಅನ್ನು ಕೊಡುವಂತಹ ಒಂದು ಯೋಜನೆ ಆಗಿರುವಂತದ್ದು, ಇಂಧನ ಇಲಾಖೆ ಯಾವ ಇಲಾಖೆಗೆ ಸಂಬಂಧಪಟ್ಟಂತದ್ದು ಇಂಧನ ಇಲಾಖೆಗೆ. ಹಾಗೆಯೇ ಗೃಹಲಕ್ಷ್ಮಿ ಅನ್ನುವಂಥದ್ದು ಯೋಜನಾ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಯೋಜನೆಯನ್ನ ತೆಗೆದುಕೊಂಡು ಬಂದಿರುವಂತದ್ದು, ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ಯುವ ನಿಧಿ ಬಂದಿರುವಂತದ್ದು. ಇನ್ನು ನಂತರದಲ್ಲಿ 2ನೇ ಚಾಪ್ಟರ್ ನೋಡಿ, ವಿತ್ತೀಯ ಅಭಿವೃದ್ಧಿ ಮತ್ತು ಹಣಕಾಸು, ಅದಕ್ಕೆ ಸಂಬಂಧಪಟ್ಟಂತೆ 2024-25 ಆರ್ಥಿಕ ವರ್ಷದಲ್ಲಿ ರಾಜ್ಯ ಬಜೆಟ್ ನ ಒಂದು ವಿತ್ತೀಯ ಕೊರತೆ ನೋಡೋದಾದ್ರೆ 981 ಕೋಟಿ ರು ಇರುವಂತದ್ದು. ಅಂದ್ರೆ GSDP-ಯ ಶೇಕಡ 2.95 ಇರುವಂತದನ್ನ ನಾವು ನೋಡುವಂತದ್ದು. 2024-25 ಒಂದು ಆರ್ಥಿಕ ವರ್ಷದಲ್ಲಿ ರಾಜ್ಯ ಬಜೆಟ್ ನಲ್ಲಿ ವಿತ್ತೀಯ ಕೊರತೆಯನ್ನ ಬಿಂಬಿಸಿರುವಂತದ್ದು. ಫಿಸಿಕಲ್ ಡೆಫಿಸಿಟ್ ಎಷ್ಟಿದೆ? 2.95 ಇರುವಂತದ್ದು. ನಂತರದಲ್ಲಿ ಫಿಸಿಕಲ್ ಡೆಫಿಸಿಟ್ ಅನ್ನುವಂಥ ಶೇಕಡ 3 ಒಳಗಿದ್ರೆ ಬಹಳ ಅನುಕೂಲ, ಅದಕ್ಕೆ ಸಂಬಂಧಪಟ್ಟಂತೆ 3 ಒಳಗೆ ಇರಬೇಕು ಅನ್ನುವಂಥದ್ದು ಕೂಡ ಒಂದು ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ತಿಳಿಸುವಂಥದ್ದು. ಇನ್ನು ನಂತರದಲ್ಲಿ 2023-24 ಒಂದು ಬಜೆಟ್ ನ ಅಂದಾಜು ಪ್ರಕಾರವಾಗಿ ವಿತ್ತೀಯ ಕೊರತೆ 2.60 ಗುರಿಯನ್ನ ಹೊಂದಿತ್ತು ಅನ್ನುವಂಥದ್ದು ಕೂಡ. ಹಾಗೆ 15ನೇ ಹಣಕಾಸು ಆಯೋಗ ಏನ್ ಹೇಳುತ್ತೆ ಅಂದ್ರೆ ಈ ವಿತ್ತೀಯ ಕೊರತೆಯ ಒಂದು ಶೇಕಡ 3.5 ಮತ್ತು 2023-24 ಶೇಕಡ 3% ಅದು ಇಳಿಯುವಂತಹ ಒಂದು ಮಾನದಂಡವನ್ನ 15ನೇ ಹಣಕಾಸು ಆಯೋಗ ಒಂದು ಯೋಜನೆಯನ್ನ ಮಾಡಿತ್ತು ಅನ್ನುವಂಥದ್ದು. ಹಾಗೆ 15ನೇ ಹಣಕಾಸು ಏನು ಆಯೋಗ ಏನಿದೆ ಅದು ಕರ್ನಾಟಕಕ್ಕೆ ಹಣಕಾಸು ಆಯೋಗದ ಅನುದಾನವನ್ನ ಒಟ್ಟಾರೆ ಶೇಕಡ 3.7% ಆಗಿದೆ ಅನ್ನುವಂಥದ್ದು. ಅಂದ್ರೆ ಬರುವಂತಹ ಆದಾಯ ಒಂದು ಹಣಕಾಸು ಆಯೋಗ ಎಷ್ಟು ಬಂದಿದೆ ಕರ್ನಾಟಕಕ್ಕೆ ಅನ್ನುವಂಥದ್ದು 3.7% ಇರುವಂತದ್ದು. ಇನ್ನು ನಂತರದಲ್ಲಿ ರಾಜ್ಯ ಹಣಕಾಸಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ರಾಜಸ್ವ ಜಮೆಯಿಂದ ಜಮೆ ಆಗುತ್ತೆ. ಅಂದ್ರೆ ರಾಜ್ಯಕ್ಕೆ ಯಾವ್ಯಾವ ಕ್ಷೇತ್ರಗಳಿಂದ ಹಣ ಬರುತ್ತೆ ಅನ್ನುವಂಥದ್ದು. ಇಲ್ಲಿ ಸ್ವಂತ ತೆರಿಗೆಯಿಂದ ಬರುವಂತದ್ದು, ರಾಜಸ್ವ ಒಂದು ಜಮೆ ಆಗುವಂತದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬಿಟ್ರೆ ಬಹಳ ಅನುಕೂಲ ಆಗತ್ತೆ. ರಾಜಸ್ವ ತೆರಿಗೆಯಿಂದ ಬರುವಂತದ್ದು ರಾಜ್ಯ ತೆರಿಗೆ, ನಂತರ ಸಾಲದಿಂದ, ಹಾಗೆಯೇ ತೆರಿಗೆ ಕೇಂದ್ರ ಮತ್ತು ತೆರಿಗೆಯಿಂದ ಬರುವಂತದ್ದು, ಹಾಗೆ ಕೇಂದ್ರ ಸರ್ಕಾರದ ಸಹಾಯಧನದಲ್ಲಿ ಬರುವಂತದ್ದು. ಇದಿಷ್ಟು ಏನು ನಮ್ಮ ರಾಜ್ಯಕ್ಕೆ ಬರುವಂತಹ ಮೂಲ ಆದಾಯಗಳು. ಇನ್ನು ಬಂಡವಾಳ ಜಮೆಯ ಒಂದು ಮೂಲಗಳನ್ನ ನೋಡೋದಾದ್ರೆ ತೆರಿಗೇತರ ರಾಜಸ್ವ ಮೂಲಗಳು ಅನ್ನುವಂತಹ ಒಂದು ಬರುವಂತದ್ದು, ಹಾಗೆ ಸಾಮಾಜಿಕ ಮತ್ತು ಆರ್ಥಿಕ ಒಂದು ಸಾಮಾನ್ಯ ಸೇವೆ ಬಡ್ಡಿ, ಡಿವಿಡೆಂಡ್ ಜಮೆ ಇದೆಲ್ಲವೂ ಕೂಡ ರಾಜ್ಯಕ್ಕೆ ಬರುವಂತಹ ಹಣಕಾಸು ಮೂಲಗಳು. ಇನ್ನು ನಂತರದ ಒಂದು ಚಾಪ್ಟರ್ ನೋಡೋದಾದ್ರೆ ಹೂಡಿಕೆ ಮತ್ತು ರಫ್ತುಗಳು ಅನ್ನುವಂಥದ್ದು ಬರುತ್ತೆ. ಅಂದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಹೂಡಿಕೆ ಮಾಡ್ತಾ ಇದೀವಿ ನಾವು ಅನ್ನುವಂಥದ್ದು ಈ ಒಂದು ಪಟ್ಟಿಯಲ್ಲಿ ಬರುವಂತದ್ದು. ಹೂಡಿಕೆ ವಿಷಯದಲ್ಲಿ ಸಂವಿಧಾನದ ಒಂದು ಪಟ್ಟಿಯನ್ನ ನೋಡೋದಾದ್ರೆ ಕೇಂದ್ರ ಪಟ್ಟಿಯ ಒಂದು ವಿಷಯವಾಗಿ ಈ ಒಂದು ಹೂಡಿಕೆ ವಿಷಯದಲ್ಲಿ ಬರುವಂತದ್ದು. ರಾಜ್ಯದಲ್ಲಿ ITBTಗಳ ಮೇಲೆ ಅಥವಾ ನಾವು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಕಾಣಬೇಕು ಅಂದ್ರೆ ಹೂಡಿಕೆಗಳ ವಿಚಾರ ಹೆಚ್ಚಾಗಬೇಕು. ಇದರ ಒಂದು ಸಾಧನೆಯನ್ನ ನೋಡೋದಾದ್ರೆ ಶೇಕಡ 40% ಒಂದು ಸಾಧನೆಯನ್ನ ಆಗಿರುವಂತದ್ದನ್ನ ನಾವು ನೋಡ್ತಾ ಬರುವಂತದ್ದು. ಕರ್ನಾಟಕ ಸರ್ಕಾರ 2020-25 ಒಂದು ಕೈಗಾರಿಕೆ ನೀತಿಯನ್ನ ಬಿಡುಗಡೆ ಮಾಡುತ್ತೆ. ಅಂದ್ರೆ ಕೈಗಾರಿಕೆಗಳು ಯಾವ ರೀತಿಯಾದಂತಹ ಒಂದು ಮಾನದಂಡವನ್ನ ಹೊಂದಿರಬೇಕು ಅನ್ನುವಂಥದ್ದು. ಹಾಗೆ ಕರ್ನಾಟಕ ಕೈಗಾರಿಕಾ ಸೌಲಭ್ಯ ಕಾಯ್ದೆ ಅನ್ನುವಂಥದ್ದು ಕೈಗಾರಿಕೆಗಳಿಗೂ ಎಲ್ಲರಿಗೂ ಒಂದು ಸಣ್ಣ ಪ್ರಮಾಣದ, ಅಲ್ಪ ಪ್ರಮಾಣದ, ಹಾಗೆ ಬೃಹತ್, ಮಧ್ಯಮ ಈ ರೀತಿಯಾದಂತಹ ಕೈಗಾರಿಕಾ ವರ್ಗೀಕರಣ ಮಾಡಿ ಕೈಗಾರಿಕೆಗಳನ್ನ ಒಂದು ಸ್ಥಾಪನೆ ಮಾಡುವಂತಹ ಅವಕಾಶ ಕರ್ನಾಟಕ ಸರ್ಕಾರ ನೀಡಿರುವಂತದ್ದು. ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಮಿತಿಗಳು ಬರೆದು, ಹಾಗೆಯೇ ಕರ್ನಾಟಕ ಉದ್ಯೋಗ ಮಿತ್ರ ಅನ್ನುವಂತಹ ಒಂದು ಅಪ್ಲಿಕೇಶನ್ ಅನ್ನು ಕೂಡ ಬಂದಿರುವಂತದ್ದು. ಹಾಗೆ ಫಾರಿನ್ ಇಂಡೆಕ್ಸ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು, ಫಾರಿನ್ FDI ಹೆಚ್ಚಳವನ್ನ ಕಾಣ್ತಾ ಬರ್ತೀವಿ. ಹಾಗೆ ಇದು ರಾಷ್ಟ್ರೀಯ ಪಾಲಿನ ಶೇಕಡ 14% ಇರುವಂತದ್ದನ್ನ ನಾವು ನೋಡ್ತಾ ಬರುವಂತದ್ದು. ಹಾಗೆ 2023 ಏಪ್ರಿಲ್ ಇಂದ ಸೆಪ್ಟೆಂಬರ್ ಅವಧಿಯಲ್ಲಿ FDI ಒಳಹರಿವಿನಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಬಹುದು. ಹಾಗಾಗಿ 2ನೇ ಸ್ಥಾನದಲ್ಲಿ ಇರುವಂತದ್ದು FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಕರ್ನಾಟಕ 2ನೇ ಸ್ಥಾನದಲ್ಲಿ ಇರುವಂತದ್ದು. ರಾಜ್ಯ ಆರ್ಥಿಕತೆಯ ಪ್ರಮುಖ ರಫ್ತುಗಳನ್ನ ನೋಡೋದಾದ್ರೆ ಎಲೆಕ್ಟ್ರಾನಿಕ್ ಮತ್ತು ಸಾಫ್ಟ್ವೇರ್ ಉತ್ಪನ್ನಗಳು ಹೆಚ್ಚಾಗಿ ನಾವು ರಫ್ತನ್ನ ಮಾಡ್ತಾ ಇರುವಂತದ್ದು. ಹಾಗೆಯೇ ಸ್ಟಾರ್ಟ್ ಅಪ್ ಕ್ಷೇತ್ರವನ್ನ ನೋಡೋದಾದ್ರೆ 2023 ವೇಳೆಗೆ ಸುಮಾರು 884 ನವೋದ್ಯಮಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ
ಹಾಗೆ 2012ರಿಂದ 23ಕ್ಕೆ ಸ್ಟಾರ್ಟ್ ಗಳ ಸಂಖ್ಯೆಯನ್ನು ನೋಡೋದಾದ್ರೆ ಶೇಕಡ 27ರಷ್ಟು ಹೆಚ್ಚಿಗೆ ಆಗ್ತಾ ಇರುವಂತದ್ದು. ಸ್ಟಾರ್ಟ್ಅಪ್ ಗಳು ಶೇಕಡ 27ರಷ್ಟು ಹೆಚ್ಚಾಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಬರುವಂತದ್ದು. ಇನ್ನು ಜೈವಿಕ ತಂತ್ರಜ್ಞಾನದಲ್ಲೂ ಕೂಡ ಹೆಚ್ಚಿನ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸಲು ಹಲವಾರು ಯೋಜನೆಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಇಲ್ಲಿ ಬಯೋಟೆಕ್ನ ಪಾರ್ಕ್ ಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಧಾರವಾಡದಲ್ಲಿ ಕೃಷಿ ವಿವಿಗಳನ್ನ ವಿಶ್ವವಿದ್ಯಾಲಯಗಳನ್ನ ತೆರೆಯುವಂತದ್ದು, ಹಾಗೆ PFTRI ಟೆಕ್ನಲ್ಲಿ ಇನೋವೇಷನ್ ಹಬ್ ಗಳನ್ನ ತೆರೆಯುವಂತದ್ದು, ಇದೆಲ್ಲ ಕೂಡ ಜೈವಿಕ ತಂತ್ರಜ್ಞಾನದಲ್ಲಿ ಬರುವಂತಹ ಹಲವು ಯೋಜನೆಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು ಸರ್ಕಾರ. ಹಾಗೆ 2023ರಲ್ಲಿ 151 ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ ಒಂದು ಜೈವಿಕ ಆರ್ಥಿಕತೆಯಲ್ಲಿ ಶೇಕಡ 20.25ರಷ್ಟು ಒಂದು ಪಾಲನ್ನ ಹೊಂದಿರುವಂತದ್ದು. ಬಯೋ ಎಕಾನಮಿ ಆದಾಯ ಶ್ರೇಯಾಂಕದಲ್ಲಿ ಕರ್ನಾಟಕ 2ನೇ ಸ್ಥಾನವನ್ನ ಹೊಂದಿರುವಂತದ್ದು. ನಂತರದಲ್ಲಿ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ ಅನ್ನುವಂಥದ್ದಾಗಿದೆ. ಅಲ್ಲಿ ಅದರ ಒಂದು ಥೀಮ್ ಅನ್ನ ನೋಡೋದಾದ್ರೆ ಬ್ರೇಕಿಂಗ್ ಬೌಂಡ್ರೀಸ್ ಅನ್ನುವಂತಹ ಒಂದು ಥೀಮ್ ನ ಅಡಿಯಲ್ಲಿ ಬಯೋ ಸಮ್ಮಿಟ್ ಅನ್ನುವಂಥದ್ದು ನಡೆದಿದೆ. ಬಯೋಟೆಕ್ ಸಮ್ಮಿಟ್ ಅಲ್ಲ, ಟೆಕ್ ಸಮ್ಮಿಟ್ ಅನ್ನುವಂಥದ್ದು ಬೆಂಗಳೂರಲ್ಲಿ ನಡೆದಿರುವಂತದ್ದು. ಕರ್ನಾಟಕದ ಸಾಂಪ್ರದಾಯಿಕ ರಫ್ತು ಸರಕುಗಳನ್ನ ನೋಡೋದಾದ್ರೆ ಕಾಫಿ, ಮಸಾಲೆ, ಗೋಡಂಬಿ, ಕರಕುಶಲ ಮತ್ತು ಅಗರಬತ್ತಿ ಇವೆಲ್ಲ ಸಾಂಪ್ರದಾಯಿಕ ರಫ್ತು ಸರಕುಗಳು. ಇನ್ನು ಭಾರತದಲ್ಲಿ ಸೇವಾ ಕ್ಷೇತ್ರದ ರಫ್ತಿನಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಸಾಫ್ಟ್ವೇರ್ಗಳು ಹೆಚ್ಚಾಗಿ ಸೇವೆಗಳು, ಸರಕು ಸೇವೆಗಳು ಶೇಕಡ 40ರಷ್ಟು ಈ ಒಂದು ಸೇವೆಯಲ್ಲಿ ಇರುವಂತದ್ದು. ಇನ್ನು ನಂತರದಲ್ಲಿ GI ಟ್ಯಾಗ್ ಗಳನ್ನ ಗುರುತಿಸುವಂತಹ ವಿಶೇಷ ರಾಜ್ಯ ಸರ್ಕಾರದ ಗುರುತನ್ನ ಉತ್ಪನ್ನಕ್ಕಾಗಿ ವಿಶೇಷ ಮಾರುಕಟ್ಟೆ ಸೌಲಭ್ಯವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ GI ಟ್ಯಾಗ್ ಅಂದ್ರೆ ಅಲ್ಲಿನ ಒಂದು ವಿಶಿಷ್ಟ ಸ್ಥಳೀಯವಾಗಿ ಗುರುತಿಸಲ್ಪಟ್ಟಂತಹ ಒಂದು ವಿಶೇಷ ರೀತಿಯ ಒಂದು ಸರಕುಗಳನ್ನ ಗುರುತಿಸುವಂತಹ ಕೆಲಸ ಕೂಡ ಈ ಒಂದು GI ಟ್ಯಾಗ್ ಮಾಡ್ತಾ ಹೋಗುವಂತದ್ದು. ನೋಡಿ, 3 ಪದಾರ್ಥಗಳನ್ನ ಹೆಚ್ಚಿಗೆಯಾಗಿ ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಇತ್ತೀಚೆಗೆ ಒಂದು ಉತ್ತರ ಕನ್ನಡ ಜಿಲ್ಲೆಯ ಒಂದು ಅಕ್ಕಿಯನ್ನ, ಹಾಗೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಹಸೆ ಚಿತ್ತರ ಕರಕುಶಲ ಒಂದು ಇದಕ್ಕೂ ಕೂಡ GI ಟ್ಯಾಗ್ ಕೊಡಬೇಕು ಅನ್ನುವಂಥದ್ದು ನೋಂದಣಿಯನ್ನ ಸಲ್ಲಿಸಿರುವಂತದ್ದು. ಹಾಗೆ ಯಾವುದು ಕೋಲಾರ ಜಿಲ್ಲೆಯ ಶಿವರಪಟ್ಟಣ ಕೆತ್ತನೆಯನ್ನು ಕೂಡ GI ಟ್ಯಾಗ್ಗೆ ನೋಂದಾಯಿಸಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಇನ್ನು ನಂತರದಲ್ಲಿ ಕರ್ನಾಟಕದಲ್ಲಿ ವಿಶೇಷ ಆರ್ಥಿಕ ವಲಯಗಳು ಅಂತ ಬರುತ್ತೆ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ. ಕರ್ನಾಟಕದಲ್ಲಿ 37 ಸ್ಪೆಷಲ್ ಎಕನಾಮಿಕ್ ಝೋನ್ಗಳಿದೆ. ಹಾಗೆ 487 ಘಟಕಗಳು 487 ಘಟಕಗಳು ಕಾರ್ಯನಿರ್ವಹಿಸ್ತಾ ಇರುವಂತದನ್ನ ನಾವು ನೋಡ್ತೇವೆ. ಇನ್ನು ಕೈಗಾರಿಕಾ ಮತ್ತು ವಾಣಿಜ್ಯ ಸಚಿವಾಲಯ ಏನಿದೆ ಅದು ಆಂತರಿಕ ಉತ್ಪನ್ನಗಳನ್ನು ಹೆಚ್ಚಿಸೋಸ್ಕರವಾಗಿ ಸ್ಟಾರ್ಟ್ಅಪ್ ಇಂಡಿಯಾ ಅನ್ನುವಂತಹ ಹೊಸ ಆವೃತ್ತಿಯನ್ನ ಪ್ರಾರಂಭ ಮಾಡಿರುವಂತದ್ದು. ಸೆಲೆಬ್ರೇಟಿಂಗ್ ಇದರ ಒಂದು ಧ್ಯೇಯ ವಾಕ್ಯವನ್ನ ನೋಡೋದಾದ್ರೆ ಸೆಲೆಬ್ರೇಟಿಂಗ್ ಎಟ್ ಇಯರ್ ಆಫ್ ದಿ ಇನ್ನೋವೇಷನ್ ಅನ್ನುವಂತಹ ಒಂದು ಧ್ಯೇಯ ವಾಕ್ಯವನ್ನ ಹೊಂದಿರುವಂತದ್ದು. ಇನ್ನು 4ನೇ ಚಾಪ್ಟರ್ ಅಲ್ಲಿ ಬಹಳ ವಿಶೇಷವಾದಂತಹ ಚಾಪ್ಟರ್ ಇದಾಗುತ್ತೆ, ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥದ್ದು. ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲಾ ಪಂಚಾಯಿತಿಗಳು, 239 ತಾಲೂಕು ಪಂಚಾಯಿತಿ, ಹಾಗೆ 5,954 ಗ್ರಾಮ ಪಂಚಾಯಿತಿಗಳನ್ನ ನಾವು ನೋಡ್ತಾ ಬರುವಂತದ್ದು. ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಅರಿವು ಕೇಂದ್ರ ಅಂದ್ರೆ ಗ್ರಂಥಾಲಯಗಳನ್ನ ಡಿಜಿಟಲ್ ಮಾಡಿರುವಂತದ್ದು, ಅರಿವು ಕೇಂದ್ರ ಅನ್ನುವಂತ ಹೊಸ ಯೋಜನೆ, ಹಾಗೆ ಗ್ರಾಮ ಆರೋಗ್ಯ ಅಭಿಯಾನ್, ಗ್ರಾಮೀಣ ಆವಿಷ್ಕಾರ ನಿಧಿ, ಇಂದಿರಾ ವಸತಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇಂದಿರಾ ಆವಾಸ್ ಯೋಜನೆ, ಗ್ರಾಮೀಣ ಆಶ್ರಯ ಬಸವ ವಸತಿ ಯೋಜನೆ ಅಂತ ಕರಿತೀವಿ, ಹಾಗೆ ಗ್ರಾಮೀಣ ನಿವೇಶನ ಯೋಜನೆ ಅದು ಕೂಡ ಕರೆಯುವಂತದ್ದು. ಇವೆಲ್ಲ ವಸತಿ ಯೋಜನೆಗೆ ಪ್ರಮುಖವಾಗಿ ಇವು ಹಾಲಿಯಾಗಿ ಚಾಲ್ತಿಯಲ್ಲಿರುವಂತಹ ಒಂದು ವಸತಿ ಯೋಜನೆಗಳು ಗ್ರಾಮೀಣದ ಮಟ್ಟದಲ್ಲಿ. ಅದನ್ನೇ ಹಣಕಾಸು ಆಯೋಗ ಏನಿದೆ ಅದು ಯಾವ ರೀತಿಯಾದಂತಹ ಪಂಚಾಯಿತಿಗಳಿಗೆ ಯಾವ ರೀತಿಯಾದ ಅನುದಾನವನ್ನ ನೀಡಬೇಕು ಅಂತ ಶಿಫಾರಸು ಮಾಡಿತ್ತು ಅಂದ್ರೆ ಗ್ರಾಮ ಪಂಚಾಯಿತಿಗೆ 85%, ತಾಲೂಕು ಪಂಚಾಯಿತಿಗೆ 10%, ಹಾಗೆ ಜಿಲ್ಲಾ ಪಂಚಾಯಿತಿಗೆ 5% ನ ಮೂಲಕವಾಗಿ ಅನುದಾನವನ್ನ ಹಂಚಿಕೆ ಮಾಡಬೇಕು ಅನ್ನುವಂಥದ್ದು. ಸುಮಾರು 2023-24ರ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಅನುದಾನವನ್ನ ನೋಡೋದಾದ್ರೆ 423.32 ಕೋಟಿಯಷ್ಟು ಅನುದಾನ ಗ್ರಾಮ ಪಂಚಾಯಿತಿಗೆ ಸಿಕ್ಕಿರುವಂತದ್ದು. ಗ್ರಾಮೀಣ ಕುಡಿಯುವ ನೀರು ಯೋಜನೆಯಲ್ಲಿ JJY ಅಂತ ಜಲ್ ಜೀವನ್ ಮಿಷನ್ JJM ಬರುತ್ತೆ. ಇದು ಬಹಳ ವಿಶೇಷವಾದಂತಹ ಯೋಜನೆ, ಬಹಳ ನೆನ್ಪಿಟ್ಕೋಬೇಕಾಗುತ್ತೆ. 2019ರಲ್ಲಿ ಪ್ರಾರಂಭ ಆಗಿರುವಂತದ್ದು. ಸುಮಾರು ಎಲ್ರಿಗೂ ಕೂಡ ಒಂದು 55 ಲೀಟರ್ನ ನೀರಿನ ವ್ಯವಸ್ಥೆ, ಪ್ರತಿ ವ್ಯಕ್ತಿಗೆ ಒಂದು ದಿನದಲ್ಲಿ 55 ಲೀಟರ್ನ ಒಂದು ನೀರನ್ನ ವ್ಯವಸ್ಥೆ ಮಾಡಬೇಕು ಅನ್ನುವಂತ ಹಮ್ಮಿಕೊಂಡಂತಹ ಯೋಜನೆ ಆಗಿರುವಂತದ್ದು. ಹಾಗೆಯೇ ಸಾರಿಗೆ ಸಂಪರ್ಕ ವಿಚಾರದಲ್ಲಿ ಬಂದಂತೆ
ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅನ್ನುವಂಥದ್ದು ಇರುವಂತದ್ದು ರಸ್ತೆಗಳನ್ನ ಅಭಿವೃದ್ಧಿಪಡಿಸಿ ರಸ್ತೆಗೆ ಸಂಬಂಧಪಟ್ಟಂತಹ ಯೋಜನೆ ಇದಾಗಿರುವಂತದ್ದು. ಜೊತೆಗೆ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ ಅನ್ನುವಂಥದ್ದು, ಹಾಗೆ ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ, ಇವೆಲ್ಲವೂ ಕೂಡ ಗ್ರಾಮೀಣ ಸಂಪರ್ಕಕ್ಕೆ ಸಡಕ್ಕಿಗೆ ಸಂಬಂಧಪಟ್ಟಂತ ಅಂದ್ರೆ ರಸ್ತೆಗಳಿಗೆ ಸಂಬಂಧಪಟ್ಟಂತಹ 3 ಯೋಜನೆಗಳು. ಇದ್ರ ಮೇಲೆ 2 ಬಾರಿ ಕೂಡ ಕ್ವಶನ್ಸ್ ಈ ರೀಸೆಂಟ್ ಆಗಿ ಆಗಿರುವಂತದ್ದು. ಇನ್ನು ದೂರದೃಷ್ಟಿ ಯೋಜನೆಗಳನ್ನ ಹಮ್ಮಿಕೊಳ್ಬೇಕು ಅನ್ನುವಂಥದ್ದು ಗ್ರಾಮ ಮಟ್ಟದಲ್ಲಿ ಹಾಗೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇಲ್ಲಿರುವಂತದ್ದು. ಹಾಗೆ ಯಾವುದೇ ಒಂದು ಅಪ್ಲಿಕೇಶನ್ ನೀವು ಇದು ಮಾಡಬೇಕು ಅಂದ್ರೂ ಕೂಡ ಪಂಚತಂತ್ರ 2.0 ಪೋರ್ಟಲ್ ನಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಅನ್ನುವಂಥದ್ದು ಕೂಡ ಗ್ರಾಮ ಪಂಚಾಯತಿಗೆ ಶಿಫಾರಸನ್ನ ಮಾಡಿರುವಂತದ್ದು ಸರ್ಕಾರ. ಇನ್ನು ನಂತರದಲ್ಲಿ 5ನೇದರಲ್ಲಿ ನಗರ ಅಭಿವೃದ್ಧಿ ವಿಷಯಗಳು ಬರುತ್ತೆ. ನಗರ ಅಭಿವೃದ್ಧಿಗಳಲ್ಲಿ ನೋಡೋದಾದ್ರೆ ಕರ್ನಾಟಕದಲ್ಲಿ 39.27 ಜನರು ನಗರ ವಾಸದಲ್ಲಿ ಇರುವಂತದನ್ನ ನಾವು ಕಾಣಿಸ್ತೇವೆ. ನಗರೀಕರಣದಲ್ಲಿ ಕರ್ನಾಟಕ 7ನೇ ಒಂದು ದೊಡ್ಡ ರಾಜ್ಯವಾಗಿರುವಂತದ್ದು. ಇನ್ನು ನಂತರದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರುವಂತಹ ಜಿಲ್ಲೆಗಳನ್ನ ನೋಡೋದಾದ್ರೆ ಬೆಂಗಳೂರಿನ ಫಸ್ಟ್ ಬರುತ್ತೆ. 90.94% ಶೇಕಡ ಜನಸಂಖ್ಯೆ ಅಲ್ಲಿರುವಂತದ್ದು. ಕಡಿಮೆ ನಗರೀಕರಣವಾದಂತಹ ಜಿಲ್ಲೆ ಅಂದ್ರೆ ಕೊಡಗು ಬರುವಂತದ್ದು. ಅತಿ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವಂತಹ ಜಿಲ್ಲೆ ಅಂದ್ರೆ ಉಡುಪಿ ಮತ್ತು 2ನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ. ನಿಧಾನಗತಿಯಲ್ಲಿ ನಗರೀಕರಣವನ್ನ ಹೊಂದ್ತಾ ಇರುವ ಜಿಲ್ಲೆ ಅಂದ್ರೆ ಉತ್ತರ ಕನ್ನಡ, ರಾಯಚೂರು, ಗದಗ. ಇವು 3 ಬರುವಂತದ್ದು. ಬಹಳ ಇಂಪಾರ್ಟೆಂಟ್, ಸ್ಕ್ರೀನ್ ಶಾಟ್ ತಗೊಳ್ಳಿ. ಇನ್ನು ನಂತರದಲ್ಲಿ ನಗರ ವಸತಿ ಯೋಜನೆಗಳನ್ನ ನೋಡೋದಾದ್ರೆ ವಾಜಪೇಯಿ ನಗರ ವಸತಿ ಯೋಜನೆ, ದೇವರಾಜ ಅರಸು ವಸತಿ ಯೋಜನೆ, ಅಂಬೇಡ್ಕರ್ ನಿವಾಸ ಯೋಜನೆ, ಕೇಂದ್ರ ಪುರಸ್ಕೃತ PMY ಬರುತ್ತೆ. ಹಾಗೆ ರಾಜ್ ವಸತಿ ಯೋಜನೆ, ಪೌರ ಕಾರ್ಮಿಕ ಗೃಹಲಕ್ಷ್ಮಿ ಯೋಜನೆ ಅನ್ನುವಂಥದ್ದು. ಬೆಂಗಳೂರು ನೀರು ಸರಬರಾಜು ಚರಂಡಿ ಮಂಡಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇಲ್ಲಿ ಸ್ಥಾಪನೆ ಆಗಿರುವಂತದ್ದು. ಹಾಗೆಯೇ ನೈರ್ಮಲ್ಯವನ್ನ ಸ್ಥಾಪನೆ ಮಾಡೋಕ್ಕೋಸ್ಕರವಾಗಿ ಒಂದು ಸ್ವಚ್ಛ ಭಾರತ್ ಮಿಷನ್ ನಗರ ಅನ್ನುವಂತಹ ಒಂದು ಯೋಜನೆಯನ್ನು ಕೂಡ ತೆಗೆದುಕೊಂಡು ಬಂದಿರುವಂತದ್ದು. ನಂತರದಲ್ಲಿ 2023ರ ಸ್ವಚ್ಛ ಸರ್ವೇಕ್ಷಣ್ ವರದಿಯ ಪ್ರಕಾರವಾಗಿ ಯಾವ ಜಿಲ್ಲೆಗಳು ಪ್ರಶಸ್ತಿಯನ್ನ ಪಡ್ಕೊಂಡಿದೆ ಅಂತ ಕೇಳಿದ್ರೆ, ಮೊದಲನೇದೊಂದು ನೋಡೋದಾದ್ರೆ 2 ಜಿಲ್ಲೆಗಳು ಮೈಸೂರು ಮತ್ತು ಚಿತ್ರದುರ್ಗ ನಗರ ಸ್ಥಳೀಯ ಸಂಸ್ಥೆಗಳು ಈ ಒಂದು ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತದ್ದು. ಭಾರತದಲ್ಲಿ ನೋಡೋದಾದ್ರೆ 2 ಮತ್ತೆ ಅಲ್ಲಿ 2 ಬರುವಂತದ್ದು. ಮಧ್ಯಪ್ರದೇಶದ ಇಂದೋರ್ ಮತ್ತು ಗುಜರಾತ್ನ ಸೂರತ್ ಇವೆರಡು ಒಂದು ಸ್ವಚ್ಛ ನಗರ ರಾಜ್ಯವಾಗಿ ಹೊರಹೊಮ್ಮಿರುವಂತದ್ದು. ಕೇಂದ್ರ ವಸತಿ ವ್ಯವಹಾರಗಳ ಸಚಿವಾಲಯ ಈ ಒಂದು ಪ್ರಶಸ್ತಿಗಳನ್ನ ನೀಡುವಂತದ್ದು. ಬೆಂಗಳೂರು ಮೆಟ್ರೋಗೆ ಸಂಬಂಧಪಟ್ಟಂತಹ ಸ್ವಲ್ಪ ಮಾಹಿತಿಯನ್ನ ಇಲ್ಲಿ ನಾನು ನಿಮ್ಗೆ ಹೇಳಿರುವಂತದ್ದು. ಹಾಗೆಯೇ ಈ ತ್ಯಾಜ್ಯಗಳನ್ನ ನಿರ್ವಹಣೆಗೋಸ್ಕರವಾಗಿ ಹಲವು ಒಂದು ಈ ಆಂತರಿಕವಾಗಿ ಪ್ರಾದೇಶಿಕ ಅಸಮತೋಲನವನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಈ ತ್ಯಾಜ್ಯಗಳನ್ನ ಮತ್ತೆ ಈ ಚಲನಶೀಲತೆಯನ್ನ ಮತ್ತೆ ತ್ಯಾಜ್ಯ ಸಂಪನ್ಮೂಲಗಳನ್ನ ಇವೆಲ್ಲವನ್ನ ಕೂಡ ಒಂದು ರೀತಿಯಲ್ಲಿ ಸಂರಕ್ಷಣೆಯನ್ನ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಹಲವಾರು ಯೋಜನೆಗಳನ್ನ ಸರ್ಕಾರ ಕೈಗೊಂಡಿರುವಂತದ್ದು. ಈ ತ್ಯಾಜ್ಯ ಅಂದ್ರೆ ಪ್ಲಾಸ್ಟಿಕ್, ಸರ್ಕ್ಯುಲೇಟ್, ಕೇಬಲ್ಸ್ ಇಂತಹ ಒಂದು ಬೋರ್ಡ್ ಗಳನ್ನ ನಾವು ನೋಡುವಂತದ್ದು. ಇನ್ನು ನಂತರದಲ್ಲಿ ಹಸಿರು ಬಾಂಡ್ ಅಂತ ಬರುತ್ತೆ. ಹಸಿರು ಬಾಂಡ್ಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಅಂದರೆ ಹವಾಮಾನ ಮತ್ತು ಬದಲಾವಣೆಗಳ ಅಪಾಯಗಳ ವಿರುದ್ಧ ರಕ್ಷಣೆಯನ್ನ ನೀಡುವಂತಹ ಉದ್ದೇಶದಿಂದ ಹಣಕಾಸು ಒಂದು ಸಾಧನವನ್ನ ನೋಡೋದಾದ್ರೆ ಹಸಿರು ಬಾಂಡ್ ಅನ್ನುವಂಥದ್ದು 2022 ನವೆಂಬರ್ 1ರಂದು ಇದನ್ನ ಬಿಡುಗಡೆ ಮಾಡಿರುವಂತದ್ದು. ನಂತರ ಇನ್ನೊಂದು ಕ್ಷೇತ್ರ ಬರುವಂತದ್ದು ಕೃಷಿ ಕ್ಷೇತ್ರ. ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ವಲಯ ಅಂತ ಕರಿತೀವಿ ನಾವು. ಸಂವಿಧಾನದ ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ವಿಷಯವಾಗಿರುವಂತದ್ದು. ಅತಿ ಹೆಚ್ಚು ಉದ್ಯೋಗವನ್ನ ಕಲ್ಪಿಸುವಂತಹ ಕ್ಷೇತ್ರ. ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿ ಯಂತ್ರಧಾರೆ ಅನ್ನುವಂಥದ್ದು ಒಂದು ರೈತರಿಗೆ ಕೃಷಿ ಉತ್ಪನ್ನಗಳನ್ನ ಒಂದು ಬಾಡಿಗೆ ರೂಪದಲ್ಲಿ ನೀಡುವಂತಹ ಒಂದು ಯೋಜನೆ ಆಗಿರುವಂತದ್ದು. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ ಅನ್ನುವಂಥದ್ದು ಮಕ್ಕಳಿಗೆ ಶಿಕ್ಷಣ ವೇತನವನ್ನ ನೀಡುವಂಥದ್ದು, ಅಂದ್ರೆ ರೈತರ ಮಕ್ಕಳಿಗೆ ಕೊಡುವಂಥದ್ದು. ಸ್ಮಾರ್ಟ್ ಕೃಷಿ ಅನ್ನುವಂತಹ ಒಂದು ಹೊಸ ಯೋಜನೆ ಕೂಡ ತೆಗೆದುಕೊಂಡು ಬಂದಿರುವಂತದ್ದು. ಕೃಷಿ ಭಾಗ್ಯ ಯೋಜನೆ ಅನ್ನುವಂತಹ ಅಂದ್ರೆ ಕೃಷಿ ಹೊಂಡಗಳನ್ನ ರಚನೆ ಮಾಡಿ ಅಲ್ಲಿ ಟಾರ್ಪಲ್ ಗಳನ್ನ ಹಾಕಿ ಪಾಲಿಥೀನ್ ಹೊದಿಕೆಯನ್ನ ಹಾಕಿ ನೀರನ್ನ ಸಂಗ್ರಹಣೆ ಮಾಡುವಂತದ್ದು ಕೃಷಿ ಭಾಗ್ಯ ಯೋಜನೆ ಅನ್ನುವಂಥದ್ದು. ಹಾಗೆ ಕೃಷಿ ನವೋದ್ಯಮ ಯೋಜನೆ ಅನ್ನುವಂಥದ್ದು ಕೂಡ ಬಹಳ ವಿಶೇಷವಾದಂತಹ ಯೋಜನೆ ಆಗಿರುವಂತದ್ದು.
ಕೃಷಿಗೆ ಸಂಬಂಧಪಟ್ಟಂತೆ ರಸಗೊಬ್ಬರಗಳ ಒಂದು ಪೂರೈಕೆಯಲ್ಲಿ ಭಾರತ್ ಬ್ರಾಂಡ್ ಅನ್ನುವಂತಹ ಹೊಸ ಒಂದು ರಸಗೊಬ್ಬರವನ್ನ ತೆಗೆದುಕೊಂಡು ಬಂದಿರುವಂತದ್ದು. ಇದನ್ನ PM ಪ್ರಣಮ್ ಯೋಜನೆಯ ಅಡಿಯಲ್ಲಿ ತೆಗೆದುಕೊಂಡು ಬಂದಿರುವಂತದ್ದು. ಅಂದ್ರೆ ಇಫ್ಕೋ ಇಫ್ಕೋ ಸಂಸ್ಥೆ ಏನಿದೆ, ಇದನ್ನ ಈ ಜಗತ್ತಿನ ನಂಬರ್ 1 ಸಹಕಾರ ಸಂಸ್ಥೆಯಾಗಿ ಬಂದಂತಹ ಇಫ್ಕೋ ಇದನ್ನ ಉತ್ತೇಜನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಮಣ್ಣು ಆರೋಗ್ಯ ಅಭಿಯಾನ ಅನ್ನುವಂಥದ್ದು ಬರುತ್ತೆ. ಇಲ್ಲಿ NMSA ಅವರ ಅಡಿಯಲ್ಲಿ 291 ಗ್ರಾಮ ಮಟ್ಟದಲ್ಲಿ ಮಣ್ಣು ಸಂರಕ್ಷಣಾ ಒಂದು ಪರೀಕ್ಷೆಗಳನ್ನ ಮಾಡಬೇಕು ಅನ್ನುವಂಥದ್ದು ಹೊಸದಾಗಿ ಪ್ರಯೋಗಾಲಯಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು. 2023 ಡಿಸೆಂಬರ್ 5 ಜಾಗತಿಕ ಮಣ್ಣು ಸಂರಕ್ಷಣಾ ದಿನ ಅಂತ ಕರಿತೀವಿ ನಾವು. 2023 ಒಂದು ಧ್ಯೇಯವಾಕ್ಯವನ್ನು ನೋಡಿದ್ರೆ ಸಾಯಿಲ್ ಅಂಡ್ ವಾಟರ್ ಎ ಸೋರ್ಸ್ ಆಫ್ ಲೈಫ್ ಅನ್ನುವಂತಹ ಒಂದು ಧ್ಯೇಯವಾಕ್ಯವನ್ನ ಹೊಂದಿರುವಂತದ್ದು. ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅನ್ನುವಂಥದ್ದು 2007-8 ಹಾಗೂ 2022-23 ಈ ಕೃಷಿ ರೈತ ಕಲ್ಯಾಣ ಸಚಿವಾಲಯ ಈ ಯೋಜನೆಯನ್ನ ಪುನರ್ ರಚನೆ ಮಾಡಿರುವಂತದ್ದು. ರೈತರಿಗೆ ಅಗತ್ಯತೆಗಳನ್ನ ಪೂರೈಸಿಕೊಳ್ಳುವುದಕ್ಕೋಸ್ಕರವಾಗಿ ರೈತ ಪುನಶ್ಚೇತನಕ್ಕಾಗಿ ಕೃಷಿ ಅಭಿವೃದ್ಧಿ ಕಾರ್ಯತಂತ್ರಗಳನ್ನ ಮರುಹೊಂದಿಸುವಂತಹ ಕೆಲಸ ಈ ಒಂದು ಯೋಜನೆಯಿಂದ ಆಗುವಂತದ್ದು. ಇನ್ನು ರಾಜ್ಯದ ಕೃಷಿ ಸಂಸ್ಥೆಗಳನ್ನ ಪ್ರಮುಖವಾಗಿ ನೋಡೋದಾದ್ರೆ ನಾವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ, ಹಾಗೆ ರಾಷ್ಟ್ರೀಯ ಡೈರಿ ಸಂಶೋಧನಾ ಸಂಸ್ಥೆ, ಇದು ಕೂಡ ಬೆಂಗಳೂರಲ್ಲಿದೆ. ರಾಷ್ಟ್ರೀಯ ಸಾಂಬಾರ್ ಪದಾರ್ಥಗಳ ಸಂಶೋಧನಾ ಸಂಸ್ಥೆ, ಇದು ಮಡಿಕೇರಿಯಲ್ಲಿರುವಂತದ್ದು. ಕರ್ನಾಟಕ ಗೇರು ಅಭಿವೃದ್ಧಿ ನಿಯಮ ಮಂಗಳೂರಲ್ಲಿ ಇರುವಂತದ್ದು ಕೇಂದ್ರ ಒಂದು ಸಂಸ್ಥೆ. ಗೇರು ಸಂಶೋಧನಾ ನಿರ್ದೇಶನಾಲಯ, ಇದು ಪುತ್ತೂರು ದಕ್ಷಿಣ ಕನ್ನಡದಲ್ಲಿ ಬರುವಂತದ್ದು. ಹಾಗೆ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ ಡಿಸ್ಟ್ರಿಕ್ಟ್ ನಲ್ಲಿ ಇರುವಂತದ್ದು. ಹಾಗೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿರುವಂತದ್ದು. ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಇಂತಹ ಒಂದು ಜಲಾನಯನ ಅಭಿವೃದ್ಧಿ ವಿವಿ ಇರುವಂತದ್ದು ಬೆಂಗಳೂರು ಮತ್ತು ಧಾರವಾಡದ 2 ಒಂದು ಸಂಸ್ಥೆಗಳು ಇರುವಂತದ್ದು. ಹಾಗೆ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣೀಕರಣ ಸಂಸ್ಥೆ ಬೆಂಗಳೂರಲ್ಲಿ ಇರುವಂತದ್ದು. ಇನ್ನು ಸಾವಯವ ಕೃಷಿ ಉತ್ತೇಜನಕ್ಕೆ ಸಂಬಂಧಪಟ್ಟಂತೆ ಸಾವಯವ ಕೃಷಿಗಳನ್ನ ಅಳವಡಿಕೆ ಮಾಡಲು ಮತ್ತು ದೃಢೀಕರಣ ಕಾರ್ಯಕ್ರಮ ಅನ್ನುವಂಥದ್ದು ಹೊಸ ಯೋಜನೆಯನ್ನ ತೆಗೆದುಕೊಂಡು ಬರುವಂತದ್ದು. ರೈತರಿಗೆ ರೈತರ ಸಿರಿಧಾನ್ಯಗಳನ್ನ ಮತ್ತು ರೈತ ಸಿರಿ ಅನ್ನುವಂತಹ ಒಂದು ಹೊಸ ಯೋಜನೆಯಿಂದ ರಾಗಿ, ನವಣೆ, ಸಾಮೆ, ಊದ್ಲು, ಹಾರಗ, ಕೂರ್ಲೆ, ಬರಗು ಇಂತಹ ಒಂದು ಹೊಸ ಸಿರಿಧಾನ್ಯಗಳನ್ನ ಉತ್ಪಾದನೆ ಮಾಡೋಕ್ಕೋಸ್ಕರವಾಗಿ ರೈತ ಸಿರಿ ಅನ್ನುವಂತಹ ಒಂದು ಯೋಜನೆಯನ್ನ ತೆಗೆದುಕೊಂಡು ಬಂದಿರುವಂತದ್ದು. ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಹೇಳಿ 2023 ನಾವು ಕರೆದಿದ್ದೀವಿ, ಮಿಲೆಟ್ ಇಯರ್ ಅನ್ನುವಂಥದ್ದು. ಹಾಗೆ PM ಕಿಸಾನ್ಗೆ ಸಂಬಂಧಪಟ್ಟಂತೆ 2,000 ರೂಪಾಯಿನಲ್ಲಿ 3 ಕಂತುಗಳು 2,000 ಹಂತದಲ್ಲಿ 3 ಕಂತುಗಳಲ್ಲಿ ಬರುವಂತದ್ದನ್ನ ನಾವು ನೋಡ್ತಾ ಬರ್ತೀವಿ. ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಯೋಜನೆ ಆಗಿರುವಂತದ್ದು. ರೀಸೆಂಟ್ ಆಗಿ 17ನೇ ಕಂತನ್ನ ಸರ್ಕಾರ ಬಿಡುಗಡೆ ಮಾಡಿರುವಂತದ್ದು. 2018 ಪ್ರಾರಂಭ ಮಾಡಿರುವಂತಹ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ. ಹಾಗೆಯೇ ಕೃಷಿ ಸಿಂಚಾಯಿ ಯೋಜನೆ ಅನ್ನುವಂಥದ್ದು ಸೂಕ್ಷ್ಮ ನೀರಾವರಿ ಯೋಜನೆಯಾಗಿರುವಂತದ್ದನ್ನ ನೋಡ್ತಾ ಬರ್ತೀವಿ. ಹನಿ ಏನು ನೀರಾವರಿ ಪದ್ಧತಿಗೆ ಹೆಚ್ಚಿನ ಮಹತ್ವವನ್ನ ಕೊಟ್ಟಿರುವಂತದ್ದು. ಕೇಂದ್ರ ಸರ್ಕಾರ 60% ಹಾಗೂ 40% ರಾಜ್ಯ ಸರ್ಕಾರ ಈ ಒಂದು ಯೋಜನೆಗೆ ಹಣವನ್ನ ಭರಿಸುವಂತಹ ಯೋಜನೆಯಾಗಿರುವಂತದ್ದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಅಟಲ್ ಭೂಜಲ್ ಯೋಜನೆ ಬಹಳ ವಿಶೇಷವಾದಂತಹ ಯೋಜನೆ ಆಗಿರುವಂತದ್ದು. ಇನ್ನು ತೋಟಗಾರಿಕಾ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಹಲವು ತಂತ್ರಜ್ಞಾನಗಳನ್ನ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಯೋಜನೆಗಳು ಬಂದಿದೆ, ಅವನ್ನೆಲ್ಲ ಚರ್ಚೆಯನ್ನ ಮಾಡಿದ್ದೀನಿ ನಾನು. ಹಾಗೆ ಹನಿ ನೀರಾವರಿಗೆ ಸಂಬಂಧಪಟ್ಟಂತಹ ಯೋಜನೆಯನ್ನ ತಿಳಿಸಿದ್ದೀನಿ, ಕೃಷಿ ಸಿಂಚಾಯಿ ಯೋಜನೆ ಆಗಿರ್ಬೋದು. ಹಾಗೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ಯಾವ ಯಾವ ಕ್ಷೇತ್ರಗಳಿಗೆ ಖಾಸಗಿ ವಲಯಕ್ಕೆ ಎಷ್ಟು ಹಣ ಸಿಗುತ್ತೆ, ಸರ್ಕಾರದ ವಲಯಗಳಿಗೆ ಎಷ್ಟು ಹಣ ಸಿಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಹಾಗೆ ಬೀಜೋತ್ಪಾದನೆಗೆ ಸಂಬಂಧಪಟ್ಟಂತಹ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ವಲಯದವರಿಗೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಎಷ್ಟು ಅಮೌಂಟ್ ಅನ್ನ ನೀಡಲಾಗುತ್ತೆ, ಒಂದು ನರ್ಸರಿಯ ಅಭಿವೃದ್ಧಿಯನ್ನ ಮಾಡಬೇಕು ಅಂದ್ರೆ ಯಾವ ರೀತಿಯಾದಂತಹ ಹಣಕಾಸನ್ನ ನೀಡಲಾಗುತ್ತೆ ಅನ್ನುವಂಥದ್ದು. ಸಾವಯವ ಕೃಷಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಎರೆಹುಳು ಘಟಕವನ್ನ ನಿರ್ಮಾಣ ಮಾಡಿದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಸಹಾಯ ಇರುತ್ತೆ ಅನ್ನುವಂಥದ್ದು. ಜೊತೆಗೆ ಜೈವಿಕ ನಿಯಂತ್ರಣಗಳ ಉತ್ಪಾದನಾ ಪ್ರಯೋಗಾಲಯ ಬಯೋ ಕಂಟ್ರೋಲ್ ಲ್ಯಾಬ್ ಗಳನ್ನ ತೆರೆಯುವಂಥದ್ದು. ಹಾಗೆ
ರೋಗ ಮುನ್ಸೂಚನಾ ಘಟಕಗಳನ್ನ ಅದನ್ನು ಕೂಡ ತೆಗೆದುಕೊಳ್ಳುವಂಥದ್ದು. ಇವೆಲ್ಲವೂ ಕೂಡ ಒಂದು ಲ್ಯಾಬ್ ಗಳನ್ನ ತೆಗೆದುಕೊಂಡು ಬರುವಂತದ್ದು. ಸಮಗ್ರ ಕೊಯ್ಲೋತ್ತರ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಯೋಜನೆ ಆಗಿರ್ಬೋದು. ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಅನ್ನುವಂಥದ್ದು, ಅಂದ್ರೆ ಟ್ರ್ಯಾಕ್ಟರ್ ಅನ್ನು ಪವರ್ ಟಿಲ್ಲರ್ ಇವನ್ನ ಎಲ್ಲ ತೆಗೆದುಕೊಳ್ಬೇಕು ಅಂದ್ರೆ ಯಾವ ರೀತಿಯ ಮಾನದಂಡಗಳಿದೆ ಅನ್ನುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಸಸ್ಯಶರಿ ಯೋಜನೆ ಈ ಪೋರ್ಟಲ್ ಅನ್ನುವಂಥದ್ದು ಅಂದ್ರೆ ಸಸ್ಯಗಳನ್ನ ಒಂದು ಆನ್ಲೈನ್ ಮೂಲಕವಾಗಿ ಯಾವ ರೀತಿಯಾಗಿ ಸಾರ್ವಜನಿಕರು ಕೊಳ್ಬಹುದು ಅನ್ನುವಂತಹ ಪೋರ್ಟಲ್ ಅನ್ನ ತೆಗೆದುಕೊಂಡು ಬಂದಿರುವಂಥದ್ದು. ಇದಾದ ಬಳಿಕ ಪಶುಸಂಗೋಪನೆ ಮತ್ತು ಮೀನು ಕೃಷಿಗೆ ಸಂಬಂಧಪಟ್ಟಂತ ಯೋಜನೆಗಳು ಬಂದಿರುವಂತದ್ದು. ಆಸ್ಕಾರ್ಡ್ ಯೋಜನೆ ಅನ್ನುವಂಥದ್ದು. ಆಸ್ಕಾರ್ಡ್ ಯೋಜನೆ ಅಂದ್ರೆ ಜಾನುವಾರುಗಳಿಗೆ ಒಂದು ರೋಗಗಳ ವ್ಯವಸ್ಥೆ ನಿಯಂತ್ರಣ ಮತ್ತು ಹಣಕಾಸಿನ ಒಂದು ನೆರವನ್ನ ನೀಡುವಂತಹ ಆಸ್ಕಾರ್ಡ್ ಯೋಜನೆ ಅನ್ನುವಂಥದ್ದು. ಹಾಲು ಪ್ರೋತ್ಸಾಹಕ ಯೋಜನೆಗಳು ಬಂದಿರುವಂತದ್ದು. ಪ್ರತಿ ಹಾಲಿಗೆ 5 ರೂಪಾಯಿ ಒಂದು ಪ್ರೋತ್ಸಾಹ ಧನವನ್ನ ನೀಡ್ತಾ ಬಂದಿರುವಂತದ್ದು. ಕ್ಷೀರ ಸಂಜೀವಿನಿ, ಪಶು ಸಖಿ, ಹಾಗೆ ಪಶು ಭಾಗ್ಯ ಯೋಜನೆ ಅಡಿಯಲ್ಲಿ ಹಾಗೆ ಹಲವು ಇಲಾಖಾ ಅಭಿವೃದ್ಧಿಗಳನ್ನ ನೋಡೋದಾದ್ರೆ ಸುಮಾರು ಯೋಜನೆಗಳನ್ನ ನಾನು ಇದರ ಆಲ್ರೆಡಿ ಚರ್ಚೆಯನ್ನು ಮಾಡಿಬಿಟ್ಟಿದ್ದೀನಿ. ಇದನ್ನ ಕಾಲುಬಾಯಿ ರೋಗ ನಿಯಂತ್ರಣ ಕಾರ್ಯಕ್ರಮಗಳು, PPR ಗಳನ್ನ ಹಾಕಿಸುವಂತದ್ದು, ಜಾನುವಾರುಗಳಿಗೆ ವಿಮೆ ಮಾಡುವಂತದ್ದು, ಗಿರಿಜನ ಉಪಯೋಜನೆ ಅಂದ್ರೆ ಏನು, ಬರಡು ರಾಸು ಒಂದು ಚಿಕಿತ್ಸಾ ಶಿಬಿರ ಅಂದ್ರೆ ಏನು, ಎಲ್ಲವನ್ನ ತಿಳಿಸುವಂತದ್ದು. ಮೀನಿಗೆ ಸಂಬಂಧಪಟ್ಟಂತಹ ಯೋಜನೆಗಳು, ಮತ್ಸ್ಯ ಸಂಪದ ಯೋಜನೆ, ಇದೆಲ್ಲ ಯೋಜನೆಗೆ ಮತ್ಸ್ಯ ವಾಹಿನಿ ಯೋಜನೆ, ಬಿತ್ತನೆ ಮೀನು ಮರಿ ಅಭಿಯಾನ್ ಅನ್ನುವಂಥದ್ದು, ಇದೆಲ್ಲ ಒಂದು ಯೋಜನೆಗಳು ರಾಜ್ಯ ಸರ್ಕಾರ ತೆಗೆದುಕೊಂಡು ಬಂದಿರುವಂತದ್ದು. ಆಹಾರ ಭದ್ರತೆಗೆ ಸಂಬಂಧಪಟ್ಟಂತೆ ಅಂತ್ಯೋದಯ ಅನ್ನ ಯೋಜನೆ, ಜೊತೆಗೆ PDS ಗಳು, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಸಾರ್ವಜನಿಕ ವಿತರಣಾ ವ್ಯವಸ್ಥೆ. ಈ ಯಾರ ಒಂದು ಅರ್ಥಶಾಸ್ತ್ರಜ್ಞರ ಅಡಿಯಲ್ಲಿ ಈ ಒಂದು ಯೋಜನೆ ಬಂತು, ಅಭಿಜಿತ್ ಸೇನ್ ಗುಪ್ತಾ ಅವರ ಒಂದು ಅಡಿಯಲ್ಲಿ ಮಾರ್ಗದರ್ಶನ ಅಡಿಯಲ್ಲಿ ಬಂದಿರುವಂತದ್ದು. ಅನ್ನಭಾಗ್ಯ ಯೋಜನೆ ಅನ್ನುವಂಥದ್ದು PM ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ ಉಚಿತವಾಗಿ 5 kg ಅಕ್ಕಿಯನ್ನ ನೀಡ್ತಾ ಬಂದಿರುವಂತದ್ದು 2023 ಜನವರಿಯಿಂದ. ದಾಸೋಹ ಯೋಜನೆ ಅನ್ನುವಂಥದ್ದು ಹಾಸ್ಟೆಲ್ಗಳಲ್ಲಿ ಅಕ್ಕಿ ಮತ್ತು ಗೋಧಿಯನ್ನ ದಾಸೋಹ ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ ಕೊಡುವಂತಹ ಒಂದು ಯೋಜನೆ ಆಗಿರುವಂತದ್ದು. ಅನ್ನ ಸುವಿಧಾ ಯೋಜನೆ ಅಂದ್ರೆ 90 ವರ್ಷಕ್ಕೆ ಮೇಲ್ಪಟ್ಟ ಒಂದು ಹಿರಿಯ ನಾಗರಿಕರಿಗೆ ಉಚಿತ ಮತ್ತು ಮನೆಗೆ ಒಂದು ಪಡಿತರ ವಿತರಣೆಯನ್ನ ಕೊಡುವಂತದ್ದು. ನಂತರ 7ನೇ ಚಾಪ್ಟರ್ ಬರುತ್ತೆ ನೈಸರ್ಗಿಕ ಸಂಪನ್ಮೂಲ ಮತ್ತು ನಿರ್ವಹಣೆ ಮತ್ತು ಪರಿಸರ ಅನ್ನುವಂತಹ ಒಂದು ಚಾಪ್ಟರ್ ಬರುವಂತದ್ದು. ಅಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ವರದಿಗಳನ್ನ ನಾವು ನೋಡ್ತಾ ಬರ್ತೇನೆ. ಇಂಪಾರ್ಟೆಂಟ್ ಆಗುತ್ತೆ, ಇದು ತಿಳಿಸ್ತಾ ಹೋಗ್ತೀನಿ. ಅರಣ್ಯ ಪ್ರದೇಶ ಶೇಕಡ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದು ಒಂದು ಮಾಹಿತಿಯನ್ನ ನೀಡಿದ್ದಾರೆ ಇಲ್ಲಿ. ಹಾಗೆ ರಾಜ್ಯದ ಭೌಗೋಳಿಕ ಪ್ರದೇಶದ ಶೇಕಡ ಎಷ್ಟು ಭಾಗ ಅರಣ್ಯ ಇದೆ ಅನ್ನುವಂಥದ್ದು ಕೂಡ ಮಾಹಿತಿ ಇರುವಂತದ್ದು. ಹಾಗೆ ರಾಷ್ಟ್ರೀಯ ಉದ್ಯಾನವನಗಳು ಯಾವ್ಯಾವ ಇದೆ ಅನ್ನುವಂಥದ್ದು. ಪ್ರೆಸೆಂಟ್ 5 ರಾಷ್ಟ್ರೀಯ ಉದ್ಯಾನವನಗಳು ಕರ್ನಾಟಕದಲ್ಲಿ ಇರುವಂತದ್ದು. ಯಾವ್ಯಾವ ಜಿಲ್ಲೆಯಲ್ಲಿದೆ, ಯಾವುದು ಅಂತ ಹೇಳಿದ್ದೀನಿ. ರಾಮ್ಸರ್ ತಾಣಗಳ ಸಂಖ್ಯೆ ಅನ್ನುವಂಥದ್ದು ನೋಡ್ತಾ ಬರೋದಾದ್ರೆ ಈಗ ಪ್ರೆಸೆಂಟ್ ಆಗಿ ನಾವು 4 ರಾಮ್ಸರ್ ತಾಣಗಳನ್ನ ಕರ್ನಾಟಕದಲ್ಲಿ ನೋಡುವಂತದ್ದು. 3 ರೀಸೆಂಟ್ ಆಗಿ ಸೇರಿದೆ, ಒಂದು ಮೊದಲನೇದಾಗಿ ಇರುವಂತದ್ದು 2024 ಜನವರಿಯಲ್ಲಿ ಸೇರಿರುವಂತದ್ದು, 2022ರಲ್ಲಿ ರಂಗನತಿಟ್ಟು ಮಂಡ್ಯ ಡಿಸ್ಟ್ರಿಕ್ಟ್ ನಲ್ಲಿ ಇರುವಂತದ್ದು. ಹಾಗೆ ಕರ್ನಾಟಕದಲ್ಲಿ 36 ಅಭಯಾರಣ್ಯಗಳು, 17 ಸಂರಕ್ಷಿತ ಮೀಸಲು ಪ್ರದೇಶಗಳು ಇರುವಂತದ್ದು. ವನ್ಯಜೀವಿ ರಕ್ಷಣೆಗೆ ಸಾಕಷ್ಟು ಯೋಜನೆಗಳು ಇಲ್ಲಿ ಬಂದಿರುವಂತದ್ದು. ನಂತರ ಗಿರಿ ಜನ ಉಪಯೋಜನೆ, ಸಿರಿ ಚಂದನ ಯೋಜನೆ, ಇವೆಲ್ಲ ಒಂದು ಅಳಿವಿನಂಚಿನಲ್ಲಿರುವಂತಹ ಒಂದು ಸಸ್ಯ ಪ್ರಭೇದಗಳನ್ನ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಮಾಡುವಂತಹ ಯೋಜನೆಗಳು. ದೇವರ ಕಾಡು, ಇದೆಲ್ಲವೂ ಕೂಡ ಬಿದಿರು ಮಿಷನ್, ಕಾಂಡ್ಲಾ ಸಂರಕ್ಷಣೆ ನಿರ್ವಹಣಾ ಯೋಜನೆ, ಗ್ರೀನ್ ಇಂಡಿಯಾ ಮಿಷನ್, ನಗರ ವನ ಯೋಜನೆ, ಸಸ್ಯಶ್ಯಾಮಲ ಯೋಜನೆ, ಇವೆಲ್ಲವೂ ಕೂಡ ಸಸ್ಯಗಳನ್ನ ಉಳಿಸುವಂತಹ ಪ್ರಮುಖ ಯೋಜನೆಗಳಾಗಿ ಕಂಡುಬರುವಂತದ್ದು. ಹಾಗೆಯೇ ಕರ್ನಾಟಕದಲ್ಲಿ ಜಲ ಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟಂತೆ 4 ಜಲ ಸಂಪನ್ಮೂಲ ನಿಯಮಿತಗಳು ಬರುತ್ತೆ. ಕೃಷ್ಣ, ಕರ್ನಾಟಕ ನೀರಾವರಿ ನಿಯಮಿತ, ಕೃಷ್ಣ ಮೇಲ್ದಂಡೆ, ಕಾವೇರಿ, ವಿಶ್ವೇಶ್ವರಯ್ಯ ಜಲ ನಿಗಮಿತ,
ಇವೆಲ್ಲ ಕೂಡ ಬರುವಂತದ್ದು. ಅಟಲ್ ಭೂಜಲ್ ಯೋಜನೆ ಈ ಒಂದು ನೀರನ್ನು ಉಳಿಸುವಂತಹ ಕೆಲಸಕ್ಕೆ ಬರುವಂತದ್ದು. ನಂತರ ಅಧ್ಯಾಯ 8ರಲ್ಲಿ ಕೈಗಾರಿಕೆ ಸಂಬಂಧಪಟ್ಟಂತಹ ಮಾಹಿತಿ ಬರುತ್ತೆ. ಕೈಗಾರಿಕೆ ವಲಯದಲ್ಲಿ 2022-23 ಸಾಲದಲ್ಲಿ GDPಯ ಶೇಕಡ 10.3ರಷ್ಟು, 2023-24ರಲ್ಲಿ ಶೇಕಡ 7.1ರಷ್ಟು ಬೆಳವಣಿಗೆ ದರವನ್ನ ನಮ್ಮ ಕರ್ನಾಟಕ ಒಂದು ಹೊಂದಿರುವಂತದ್ದು. ಆರ್ಥಿಕತೆಯ 2ನೇ ವಲಯ ಅಂತ ಕರಿತೀವಿ ನಾವು ಕೈಗಾರಿಕೆಯನ್ನು. ನಂತರ ನೀತಿ ಆಯೋಗದ ಪ್ರಕಾರವಾಗಿ ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕ 2020ರ ಪ್ರಕಾರವಾಗಿ ಕೈಗಾರಿಕಾ ನಾವೀನ್ಯತೆ ಮತ್ತು ಮೂಲಸೌಕರ್ಯ ಕ್ಷೇತ್ರ ಸುಸ್ಥಿರ ಅಭಿವೃದ್ಧಿ 9 ಗುರಿಯನ್ನ ಹೊಂದಿರುವಂತದನ್ನ ನಾವು ನೋಡ್ತಾ ಬರುವಂತದ್ದು. ಕರ್ನಾಟಕ ಇದರಲ್ಲಿ 64ನೇ ಅಂಕ ಪಡೆದು 6ನೇ ಸ್ಥಾನದಲ್ಲಿ ಇರುವಂತದ್ದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 2020ರಿಂದ 25ರವರೆಗೆ ಹೊಸ ಕೈಗಾರಿಕೆ ನೀತಿಗಳನ್ನ ಸ್ಥಾಪನೆ ಮಾಡಿರುವಂತದ್ದು. ಯಾವ ರೀತಿಯ ಮಾನದಂಡಗಳನ್ನ ಒದಗಿಸಲಾಗಿದೆ ಅನ್ನುವಂಥದ್ದು ಕೂಡ. ಕುಶಲಕರ್ಮಿಗಳಿಗೆ ಹೆಚ್ಚಿನದಾಗಿ ಒಂದು ಅವರಿಗೆ ತರಬೇತಿ ಮತ್ತು ಒಂದು ಸಾಮಗ್ರಿಗಳನ್ನ ಕೊಡುವಂತದ್ದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಸೆಪ್ಟೆಂಬರ್ 17, 2023ರಿಂದ ಜಾರಿಯಾಗಿರುವಂತದನ್ನು ನೋಡ್ತೇವೆ. ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ಕೂಡ ಕೇಂದ್ರ ಖಾದಿ ಮತ್ತು ಗ್ರಾಮೋದ್ಯೋಗ ಕೈಗಾರಿಕಾ ಆಯೋಗ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತದ್ದು. ಇನ್ನು ನಂತರದಲ್ಲಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಸಂಸ್ಥೆಗಳ ಬಗ್ಗೆ, ಅಲ್ಲಿ ಬರುವಂತಹ ಒಂದು ಸಾರ್ವಜನಿಕ ಉದ್ಯಮ ಇಲಾಖೆ ಇವೆಲ್ಲ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಕರ್ನಾಟಕ ಟೂರಿಸಂಗೆ ಸಂಬಂಧಪಟ್ಟಂತೆ ಎಷ್ಟು % ಒಂದು ನೀತಿ ಏನಿದೆ ಅದರ ಬಗ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಕರ್ನಾಟಕದ ಒಂದು ರಾಜ್ಯ ಹಲವು ಜಗತ್ತು ಅನ್ನುವಂತಹ ಒಂದು ಸ್ಲೋಗನ್ ಇರುವಂತದ್ದು. ಯಾವಾಗ ಸ್ಥಾಪನೆ ಆಗಿದೆ? ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ KSTDC 1971 ಫೆಬ್ರವರಿ 6ರಂದು. ಇನ್ನು ನಂತರದ ಚಾಪ್ಟರ್ ನೋಡೋದಾದ್ರೆ ಕೌಶಲ್ಯ ಉದ್ಯಮಶೀಲತೆ, ಉದ್ಯೋಗ ಮತ್ತು ಕಾರ್ಮಿಕರ ಒಂದು ಕಲ್ಯಾಣಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಯುವ ಜನರಿಗೆ ಒಂದು ತರಬೇತಿ ನೀಡಿಕೆಯನ್ನ ಹಾಗೆ ನೋಡಲ್ ಇಲಾಖೆಯಾಗಿ ಕಾರ್ಯವನ್ನ ನಿರ್ವಹಿಸುವಂತದ್ದನ್ನ ನಾವು ನೋಡುವಂತದ್ದು. ಸುಸ್ಥಿರ ಬದುಕನ್ನ ಕಟ್ಟಿಕೊಳ್ಳಲು 2030ರ ವೇಳೆಗೆ ವೃತ್ತಿಪರ ತರಬೇತಿಯನ್ನು ಪಡೆಯುವಂತಹ ಮಕ್ಕಳ ಪ್ರಮಾಣ ಎಷ್ಟಾಗತ್ತೆ ಅನ್ನುವಂಥದ್ದು ನೋಡಿದರೆ 14ರಿಂದ 60% ಅನ್ನ ಹೇರಿಸಬೇಕು ಅನ್ನುವಂಥದ್ದು. ಕೌಶಲ್ಯ ಮಿಷನ್ ರಚನೆ ಅನ್ನುವಂಥದ್ದು 2020-30ರ ಅವಧಿಯಲ್ಲಿ 2020ರಿಂದ 30ರ ಅವಧಿಯಲ್ಲಿ ಸುಮಾರು 25 ಲಕ್ಷ ನಿರುದ್ಯೋಗಿಗಳಿಗೆ ಕೌಶಲ್ಯವನ್ನ ತರಬೇತಿಯನ್ನ ನೀಡಬೇಕು ಅನ್ನುವಂತಹ ಉದ್ದೇಶವನ್ನ ಹೊಂದಂತಹ ಕಾರ್ಯಕ್ರಮ. ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ ಅನ್ನುವಂಥದ್ದು 2017-18ರಿಂದ ಬಂದಿರುವಂತದ್ದನ್ನು ನಾವು ಗಮನಿಸ್ತಾ ಬರುವಂತದ್ದು. ಯುವ ನಿಧಿ ಅನ್ನುವಂಥದ್ದು ನಾವು ಹೇಳಿದೀನಿ, ಈ ಡಿಗ್ರಿ ಮತ್ತು ಡಿಪ್ಲೊಮಾ ಮುಗಿದಂತಹ ಒಂದು ಪದವೀಧರರಿಗೆ ಮಾಸಿಕವಾಗಿ ಕೊಡುವಂತಹ ನಿರುದ್ಯೋಗ ಭತ್ಯೆಯನ್ನ ನಾವು ಯುವ ನಿಧಿ ಅಂತ ಕರಿತೇವೆ. 2023ರಿಂದ ಅದು ಜಾರಿಗೆ ಆಗಿರುವಂತದ್ದು. 2022-23ರ ಒಂದು ನಿರುದ್ಯೋಗ ದರ ಸಮೀಕ್ಷೆಯ ಮೂಲಕವಾಗಿ ನೋಡೋದಾದ್ರೆ ಇಲ್ಲಿ ಪುರುಷ ಮತ್ತು ಮಹಿಳೆಯರ ಒಂದು ಕರ್ನಾಟಕದ ಶೇಕಡ ಪ್ರಮಾಣ ನೋಡೋದಾದ್ರೆ 2.6ರಷ್ಟು ಇರುವಂತದ್ದು, ಭಾರತದಲ್ಲಿ 3.4ರಷ್ಟು ಇರುವಂತದ್ದನ್ನ ನಾವು ನೋಡ್ತಾ ಬರುವಂತದ್ದು. ಇನ್ನು ಕರ್ನಾಟಕದಲ್ಲಿ ನಿರುದ್ಯೋಗ ದರ ಗ್ರಾಮೀಣ ಮಟ್ಟದಲ್ಲಿ ಮತ್ತು ನಗರ ಮಟ್ಟದಲ್ಲಿ ಶೇಕಡ 4ರಷ್ಟು ಇದ್ರೆ, ಗ್ರಾಮೀಣ ಮಟ್ಟದಲ್ಲಿ 1.7ರಷ್ಟು ಇರುವಂತದ್ದು. ದೀನ್ ದಯಾಳ್ ಉಪಾಧ್ಯಾಯ ಕೌಶಲ್ಯ ಗ್ರಾಮೀಣ ಕೌಶಲ್ಯ ಯೋಜನೆ ಇಡೀ ಸಾಕಷ್ಟು ಒಂದು ತರಬೇತಿಯನ್ನ ಕೊಡುವಂತಹ ಕೆಲಸ ಆಗುವಂತದ್ದು. ಇನ್ನು ಸಂಕಲ್ಪ ಯೋಜನೆ ಅಂದ್ರೆ ವೃತ್ತಿಪರ ತರಬೇತಿ ಸಂಸ್ಥೆಗಳಿಂದ 500 ITI ಡಿಪ್ಲೊಮಾ ಪದವಿ ಬೋಧಕರಿಗೆ ಇಂಗ್ಲಿಷ್ ಸಂವಹನ ಮತ್ತು 21ನೇ ಶತಮಾನದ ಒಂದು ಕೌಶಲ್ಯಗಳಲ್ಲಿ ತರಬೇತಿಯನ್ನ ನೀಡುವಂತಹ ಕಾರ್ಯಕ್ರಮ ಆಗಿರುವಂತದ್ದು. ಸಿಲ್ಕ್ ಕನೆಕ್ಟ್ ಪೋರ್ಟಲ್ ಅನ್ನುವಂಥದ್ದು ನಾವು ನೋಡ್ತಾ ಬರುವಂತದ್ದು. ಅಂದ್ರೆ ಈ ಕೌಶಲ್ಯ ಅಭಿವೃದ್ಧಿ ನಿಗಮದವರು ಉದ್ಯೋಗಾವಕಾಶಗಳನ್ನು ನೀಡಲು ಬಯಸುವಂತಹ ಉದ್ಯೋಗದಾತರು ಅಭ್ಯರ್ಥಿಗಳಿಗೆ ಒಂದೇ ವೇದಿಕೆ ಅಂದ್ರೆ ಈ ಉದ್ಯೋಗ ಮೇಳ ರೀತಿಯಲ್ಲಿ ಕನೆಕ್ಟ್ ಮಾಡುವಂತಹ ಒಂದು ಪೋರ್ಟಲ್. ಒಂದು ಜಿಲ್ಲೆ ಒಂದು ಕೌಶಲ್ಯ ಕಾರ್ಯಕ್ರಮ, ಇವೆಲ್ಲ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು. ನಿರುದ್ಯೋಗ ದರವನ್ನ ನಾ ಹೇಳಿದ್ದೀನಿ, ಪ್ರತಿ 1000 ಜನರಲ್ಲಿ ಉದ್ಯೋಗ ಹೊಂದದೇ ಇರುವಂತಹ ಒಂದು ಸಂಖ್ಯೆಯನ್ನ ನಾವು ನಿರುದ್ಯೋಗ ದರ ಅಂತ ಕರಿತೀವಿ. ಹಾಗೆ ಕರ್ನಾಟಕದಲ್ಲಿ 2.4 ಮತ್ತು ಭಾರತದಲ್ಲಿ 4.2 ಇರುವಂತದನ್ನ ನಾವು ನೋಡ್ತಾ ಬರುವಂತದ್ದು. ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಏನಿದೆ
ಇದನ್ನ ಬಿಡುಗಡೆ ಮಾಡುವಂಥದ್ದು, ಸಮೀಕ್ಷೆ ಮಾಡಿ ಬಿಡುಗಡೆ ಮಾಡುವಂಥದ್ದು ಕೆಲಸ ಆಗುತ್ತೆ. ಇನ್ನು 10ನೇ ಚಾಪ್ಟರ್ ನ ನೋಡೋದಾದ್ರೆ ಆರ್ಥಿಕ ಮೂಲಭೂತ ಸೌಕರ್ಯಗಳು ಅನ್ನುವಂಥದ್ದು ಬರುತ್ತೆ. ಅಂದ್ರೆ ವಿದ್ಯುತ್ ಉತ್ಪಾದನೆ ಎಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ, ಆರ್ಥಿಕ ಮೂಲ ಸೌಕರ್ಯ ಅಂದ್ರೆ ಎಲ್ಲ ಬಂತಲ್ಲಿ. ಅಲ್ಲಿ ಸಾರ್ವಜನಿಕ ವಲಯ, ಖಾಸಗಿ ವಲಯ ಪ್ರಮಾಣದಲ್ಲಿ ಒಂದು ವಿದ್ಯುತ್ ಸಾಮರ್ಥ್ಯಗಳು ಎಷ್ಟಾಗ್ತಾ ಇದೆ, ಆ ಜಲಶಕ್ತಿ, ಪವನಶಕ್ತಿ, ಶಾಖೋತ್ಪನ್ನ, ಸೌರಶಕ್ತಿ, ವಿದ್ಯುತ್ ಸ್ಥಾವರಗಳು, ಹೈಡ್ರೋ, ಇವೆಲ್ಲಕ್ಕೆ ಸಂಬಂಧಪಟ್ಟಂತದ್ದು. 2022-23 ಮಾಹಿತಿ ಅನ್ವಯ ಕೃಷಿ ಕ್ಷೇತ್ರ 34.2% ಹೆಚ್ಚು ಪಾಲನ್ನ ಹೊಂದಿರುವಂತದ್ದನ್ನ ನಾವು ನೋಡ್ತೇವೆ. 2ನೇ ಸ್ಥಾನದಲ್ಲಿ ಅಂದ್ರೆ ವಿದ್ಯುತ್ ಬಳಕೆ ಯಾವ ರೀತಿಯಾಗಿ ಹೆಚ್ಚು ಕ್ಷೇತ್ರಕ್ಕೆ ಬಳಕೆ ಆಗ್ತಿದೆ ಅನ್ನುವಂಥದ್ದು. ಇಲ್ಲಿ ಕೃಷಿ ಕ್ಷೇತ್ರಕ್ಕೆ 34%, 2ನೇ ಸ್ಥಾನದಲ್ಲಿ ಗೃಹ ಬಳಕೆ ಬರುವಂತದ್ದು. ಇನ್ನು ನಂತರ ಗೃಹ ಜ್ಯೋತಿ ಯೋಜನೆ, ನಾನಾಗ್ಲೇ ನಿಮಗೆ ತಿಳಿಸಿದ್ದೀನಿ. ರೈತ ಸೌರಶಕ್ತಿ ಮೇಳ ಅನ್ನುವಂತ ಹೊಸ ಕಾರ್ಯಕ್ರಮ ಬಂದಿದೆ. ಉದಯ್ ಯೋಜನೆ, ಇದು ಕೂಡ ವಿದ್ಯುತ್ ಒಂದು ಆರ್ಥಿಕ ನೀತಿ ಬದಲಾವಣೆಗಾಗಿ ರೂಪಿಸುವಂತಹ ಯೋಜನೆಗಳು. ಬೆಳಕು ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯುತ್ ಇಲ್ಲದ ಮನೆಗಳಿಗೆ ಒಂದು ಬೆಳಕನ್ನು ಕೊಡುವಂತಹ ಯೋಜನೆ ಆಗಿರುವಂತದ್ದು. ಶಕ್ತಿ ಯೋಜನೆ ಮಹಿಳೆಯರಿಗೆ ಸಬಲೀಕರಣಕ್ಕಾಗಿ ಸಾರಿಗೆ ಇಲಾಖೆಯಿಂದ ತಂದಂತಹ ಯೋಜನೆ ಆಗಿರುವಂತದ್ದು. ಹೊಸ ಬಸ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಶ್ವಮೇಧ, ನಾನ್ ಎಸಿಗಳು, ಸ್ಲೀಪರ್ಗಳು, ಪಲ್ಲಕ್ಕಿ, ನಾನ್ ಎಸಿ, ಇಂತಹ ಒಂದು ಹೊಸ ಯೋಜನೆಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು. ಇನ್ನೊಂದು ವಿಷಯ ಇದರಲ್ಲಿ KSRTC 2024 ವರ್ಷವನ್ನ ಪ್ರಯಾಣಿಕ ಸ್ನೇಹಿತ ವರ್ಷ ಅಂತ ಕರೆದಿದ್ದಾರೆ. ನೆನ್ಪಿಟ್ಕೊಳ್ಳಿ, ಪಾಯಿಂಟ್ ಅನ್ನ ಬರೆದಿಟ್ಕೊಳ್ಳಿ. ನಂತರ ಸಾರಿಗೆ, ಒಳನಾಡಿನ ಸಾರಿಗೆ ಮತ್ತು ಬಂದರುಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಬರುತ್ತೆ. ಇಲ್ಲಿ ಕೃಷಿ ಉತ್ತೇಜನ ನಿಧಿ ಎನ್ನುವಂತಹದ್ದು ಬರುವಂತದ್ದು. ನಂತರ 11ನೇ ಒಂದು ಅಧ್ಯಾಯದಲ್ಲಿ ಮಾನವ ಅಭಿವೃದ್ಧಿ, ಹ್ಯೂಮನ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಬರುತ್ತೆ. ಅಂದ್ರೆ ಅಲ್ಲಿನ ಜೀವಿತಾವಧಿ ಎಷ್ಟು, ಆಯುಷ್ಮಾನ್ ಭಾರತ್ ಮತ್ತು ಕರ್ನಾಟಕದ ಆರೋಗ್ಯ ಯೋಜನೆಗಳು ಯಾವ್ಯಾವ ಬರುತ್ತೆ, ಶುಚಿ ಯೋಜನೆ ಅಂದ್ರೆ ಏನು, ಇದೆಲ್ಲ ಬಗ್ಗೆ ತಿಳಿಸುವಂತದ್ದು. ಇಲ್ಲಿ ಪ್ರಸ್ತುತವಾಗಿ ಇರುವಂತಹ ಒಂದು ಆರೋಗ್ಯ ಕೇಂದ್ರಗಳು, ಸಮುದಾಯ ಭವನಗಳು, ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳು ಎಷ್ಟಿದೆ ಅನ್ನುವಂತ ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇನ್ನು ನಂತರದಲ್ಲಿ ಅತಿ ಹೆಚ್ಚು ವೈದ್ಯಕೀಯ ಸಂಸ್ಥೆಗಳನ್ನು ಹೊಂದಿರುವಂತಹ ಮೊದಲ 3 ಜಿಲ್ಲೆಗಳನ್ನು ನೋಡೋದಾದ್ರೆ ಬೆಂಗಳೂರು, ದಕ್ಷಿಣ ಕನ್ನಡ, ಧಾರವಾಡ ಇರುವಂತದ್ದು. ಇನ್ನು ತಾಯಂದಿರ ಮರಣ ದರ ಮತ್ತು ಫಲವತ್ತತೆ ದರಗಳ ಬಗ್ಗೆ ಕೊಟ್ಟಿರುವಂತದ್ದು. 100ಕ್ಕೆ ಎಷ್ಟು ಪ್ರಮಾಣದಲ್ಲಿ, 1000ಕ್ಕೆ ಎಷ್ಟು ಪ್ರಮಾಣದಲ್ಲಿ ಮರಣ ದರ ಇದೆ ಅನ್ನುವಂಥದ್ದೆಲ್ಲ ತಿಳಿಸಿರುವಂತಹ ಮಾಹಿತಿ ನೀವು ಇದರಲ್ಲಿ ನೋಡ್ತಾ ಬರುವಂತದ್ದು. ಇನ್ನು ನಂತರದಲ್ಲಿ ಕುಟುಂಬ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಹೊಸ ಸಂತಾನ ಒಂದು ನಿಯಂತ್ರಣಕ್ಕಾಗಿ ವಸಕ್ಟಮಿ, ಟ್ಯುಬೆಕ್ಟಮಿ ಅನ್ನುವಂತಹ ಹೊಸ ಯೋಜನೆಗಳನ್ನ ತೆಗೆದುಕೊಂಡು ಬಂದಿರುವಂತದ್ದನ್ನ ನಾವು ನೋಡ್ತೇವೆ. ಹೊಸ ಯೋಜನೆ ಅಲ್ಲ, ಹಳೆ ಯೋಜನೆ ಇದು. ಆಯುಷ್ಮಾನ್ ಭಾರತ್ಗೆ ಸಂಬಂಧಪಟ್ಟಂತೆ ಉಚಿತವಾಗಿ ಒಂದು ಆರೋಗ್ಯಕ್ಕೆ ಕೊಡುವಂತಹ ಯೋಜನೆ ಇದಾಗಿರುವಂತದ್ದು. ಮಕ್ಕಳನ್ನ ಬಾಣಂತಿಯರನ್ನ ಮನೆಗೆ ತಲುಪಿಸುವಂತ, ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಆದ್ರೆ ಮನೆಗೆ ತಲುಪಿಸುವಂತ ವ್ಯವಸ್ಥೆ ಇದರಿಂದ ಆಗಿರುವಂತದ್ದು. ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಇವೆರಡೂ ಒಂದೇ ಆಗಿರುವಂತದ್ದು ನಾವು ನೋಡ್ತಾ ಬರುತ್ತೆ. 108 ಆರೋಗ್ಯ ಸಹಾಯವಾಣಿ ಇರುವಂತದ್ದು, ಆರೋಗ್ಯ ಕವಚ, ಹಾಗೆ ವಾತ್ಸಲ್ಯವಾಣಿ ಇವಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಆಶಾ ಕಾರ್ಯಕರ್ತೆಯರಿಗೆ ಎಷ್ಟು ನಗರ ಪ್ರಮಾಣದಲ್ಲಿ ಎಷ್ಟು ಜನರಿಗೆ ಆಯ್ಕೆ ಮಾಡ್ತಾರೆ ಅದರ ಬಗ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಶುಚಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಯಾರು ರಾಯಭಾರಿ ಆಗಿದ್ದಾರೆ ಅಂತ ಕೇಳಬಹುದು. ಸಪ್ತಮಿ ಗೌಡ ಅವರು ಈ ಶುಚಿ ಯೋಜನೆಯ ಒಂದು ರಾಯಭಾರಿ ಆಗಿರುವಂತದ್ದು 2024ರಲ್ಲಿ. 17ರಿಂದ 18 ವರ್ಷದ ಮಕ್ಕಳಿಗೆ ಒಂದು ಶುಚಿ ಕಾರ್ಯಕ್ರಮದಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ ಗಳನ್ನ ಕೊಡುವಂತಹ ಒಂದು ಯೋಜನೆ ಆಗಿರುವಂತದ್ದು. ಹಾಗೆಯೇ ಇಂದ್ರಧನುಷ್ 5.0 ಮಕ್ಕಳಿಗೆ ಒಂದು ಲಸಿಕಾ ರೋಗ ನಿರೋಧಕ ಲಸಿಕಾ ಕಾರ್ಯಕ್ರಮವಾಗಿ ಆಯೋಜನೆ ಮಾಡಿರುವಂತದ್ದು 3 ಸುತ್ತುಗಳಲ್ಲಿ. ಇನ್ನು 12-13 ಕೊನೆಯ 2 ಚಾಪ್ಟರ್ಗಳು ಕರ್ನಾಟಕದಲ್ಲಿ ಉತ್ತಮ ಆಡಳಿತ ಅಭ್ಯಾಸಗಳು ಹಾಗೆ ಸುಸ್ಥಿರ ಅಭಿವೃದ್ಧಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಗಳನ್ನ ನೋಡೋದಾದ್ರೆ ಹೊಸದಾಗಿ ಒಂದು ಇದು ಯಾವಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಕರ್ನಾಟಕದಲ್ಲಿ ಈ ತಂತ್ರಜ್ಞಾನ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಅಂದ್ರೆ ಈ ಸಿಬ್ಬಂದಿಗಳ ಒಂದು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳೋಕೋಸ್ಕರವಾಗಿ ಕೆಲಸದಲ್ಲಿ ಯಾವ ರೀತಿಯಾದಂತಹ ಹೊಸ ವೈಯಕ್ತಿಕ ಯೋಜನೆಗಳನ್ನ ತೆಗೆದುಕೊಂಡು ಬರಬೇಕು ಅನ್ನುವಂಥದ್ದು ಸರ್ಕಾರದ ಉದ್ದೇಶವಾಗಿರುವಂತದ್ದು. ಕೆಸ್ವಾನ್ ಅನ್ನುವಂತಹದ್ದು, ಕೆಸ್ವಾನ್ ಅಂದ್ರೆ ಕರ್ನಾಟಕ ರಾಜ್ಯದ ಒಂದು ಜಾಲತಾಣ ವಿಭಾಗವಾಗಿರುವಂತದ್ದು.
ರಾಜ್ಯದ ನಾಗರಿಕರಿಗೂ ಉದ್ಯಮಿದಾರರಿಗೆ ಮಾಹಿತಿಯನ್ನು ಕಲ್ಪಿಸಿಕೊಡುವಂತಹ ಏಕೈಕ ಮಾರ್ಗವಾಗಿರುವಂತದ್ದನ್ನ ನಾವು ನೋಡ್ತೇವೆ. ಇದ್ರ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಸಾಕಷ್ಟು ಅಪ್ಲಿಕೇಶನ್ಗಳು ಬರುತ್ತೆ. ಕಾವೇರಿ ಆಗಿರ್ಬೋದು, ಖಜಾನೆ, ಈ ಆಸ್ಪತ್ರೆ, ಭೂಮಿ, ಹಾಗೆ ಸಾಕಷ್ಟು ತಾಲೂಕು ಪಂಚಾಯತಿಯ ಒಂದು ಅಪ್ಲಿಕೇಶನ್ಗಳು, ಇವೆಲ್ಲ ಈ ಒಂದು ಕೆಸ್ವಾನ್ ನಲ್ಲಿ ಬರುವಂತದ್ದು. ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ ಅದರ ಅಡಿಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಅವೆಲ್ಲವೂ ಕೂಡ ಮಾಹಿತಿಯನ್ನು ನಿಮ್ಗೆ ತಿಳಿಸಿದ್ದೀನಿ ನಾನು. ಡಿಜಿಲಾಕರ್ಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ದಾಖಲೆಗಳನ್ನ ಸ್ಮಾರ್ಟ್ ಆಗಿ ಸಾಫ್ಟ್ ಕಾಪಿಗಳನ್ನ ತೆಗೆದುಕೊಂಡು ಬಂದಂತಹ ಡಿಜಿಲಾಕರ್ಗಳು. ಇನ್ನು ನಂತರದಲ್ಲಿ ನೇರ ನಗದು ವರ್ಗಾವಣೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಡಿಬಿಟಿ ಅಂತ ಕರಿತೀವಿ. ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿದೆ. ಯಾಕಂದ್ರೆ ಗೃಹಲಕ್ಷ್ಮಿ ಮತ್ತೆ ಕಿಸಾನ್ ಸನ್ಮಾನ್ ಯೋಜನೆ ಇವೆಲ್ಲವೂ ಕೂಡ ಡಿಬಿಟಿಯ ಮೂಲಕವಾಗಿ ನಡೀತಾ ಇರುವಂತದ್ದು. ಇನ್ನು ಕುಟುಂಬ ಯೋಜನೆ ಅಂದ್ರೆ ಪಡಿತರ ಚೀಟಿಗಳನ್ನ ಮೂಲವಾಗಿ ಬಳಸಿಕೊಂಡು ವೈಯಕ್ತಿಕ ಕುಟುಂಬದ ಲಕ್ಷಣಗಳನ್ನ ಕೇಂದ್ರೀಕರಿಸುವಂತಹ, ದತ್ತಾಂಶಗಳನ್ನ ಕೇಂದ್ರೀಕರಿಸುವಂತಹ ಕುಟುಂಬ ಯೋಜನೆ ಅನ್ನುವಂಥದ್ದು ಬರುತ್ತೆ. ನಂತರ ಒಂದು ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಕೂಡ ಇರುವಂತದ್ದು. ಅವರಿಗೂ ಕೂಡ ಮಕ್ಕಳಿಗೆ ಒಂದು ಪೋರ್ಟಲ್ ನ ಮೂಲಕವಾಗಿ ಅಪ್ಲಿಕೇಶನ್ ಅನ್ನ ಹಾಕುವಂಥದ್ದು. RTI 2005 ಬಂದಂತಹ RTI ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅನ್ನುವಂಥದ್ದು. ಈ ಒಂದು ನೆರವನ್ನ ಕೂಡ ಯಾವುದೇ ಒಂದು ಇಲಾಖಾ ಒಂದು ಮಾಹಿತಿಯನ್ನ ಕೂಡ ಪಬ್ಲಿಕ್ ಕೇಳುವಂತಹ ಒಂದು ಅವಕಾಶ ಇರುವಂತದ್ದು. ಇನ್ನು ಸೇವಾ ಸಿಂಧು ಯೋಜನೆ ಅಡಿಯಲ್ಲಿ ಗ್ರಾಮ್ ಒನ್ಗಳು ಮತ್ತೆ ಬೆಂಗಳೂರು ಒನ್, ಕರ್ನಾಟಕ ಒನ್ ಹಲವು ಒಂದು ಫ್ರಾಂಚೈಸಿ ರೂಪದಲ್ಲಿ ಕೊಡುವಂತಹ ಒಂದು ಯೋಜನೆ ಆಗಿರುವಂತದ್ದು. 2017 ಪ್ರಾರಂಭ ಮಾಡಿರುವಂತಹ ಸೇವಾ ಸಿಂಧು ಯೋಜನೆ ಅನ್ನುವಂಥದ್ದು. ಅದರಲ್ಲಿ ಗ್ರಾಮ್ ಒನ್ಗಳು ಸುವಿಧಾ ಯೋಜನೆ, ಸಕಾಲ ಯೋಜನೆ, ದೀಕ್ಷಾ ಇವಿಷ್ಟು ಬರುವಂತದ್ದು. ಹಾಗೆ ಕರ್ನಾಟಕದ ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಪ್ಲಿಕೇಶನ್ ಗಳನ್ನು ನೋಡೋದಾದ್ರೆ ದೀಕ್ಷಾ, ಈ ಜನ್ಮ, ಸ್ಪಂದನ, ಚೈಲ್ಡ್ ಟ್ರ್ಯಾಕಿಂಗ್ ಸಿಸ್ಟಮ್, ಹಾಗೆ ಗಾಂಧಿ ಕಾಯಕ ತಂತ್ರಾಂಶ, ಭೂಮಿ, ಕಾವೇರಿ 2, ಸುರಕ್ಷಾ ಆ್ಯಪ್, ಮಹಿಳೆಯರಿಗೆ ಸಂಬಂಧಪಟ್ಟಂತ ಆ್ಯಪ್ಗಳು, ಪಂಚಮಿತ್ರ, ವಾಟ್ಸಪ್ ಪೋರ್ಟಲ್, ಇವೆಲ್ಲ ಕೂಡ ಈ ಒಂದು ಕರ್ನಾಟಕ ಸರ್ಕಾರದಲ್ಲಿ ಈ ತಂತ್ರಾಂಶ ಇದರಲ್ಲಿ ಇರುವಂತಹ ಯೋಜನೆಗಳು. ಇನ್ನು ಸಹಸ್ರಮಾನದ 8 ಗುರಿಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ಬಡತನವನ್ನ, ಹಸಿವು ನಿರ್ಮೂಲನೆ ಮಾಡಬೇಕು, ಪ್ರಾಥಮಿಕ ಶಿಕ್ಷಣವನ್ನ ಸಾರ್ವತ್ರಿಕಗೊಳಿಸಬೇಕು, ಶಿಶು ಮರಣ ದರವನ್ನ ಕಡಿಮೆ ಮಾಡಬೇಕು, ಲಿಂಗ ಸಮಾನತೆಯನ್ನ, ಮಹಿಳಾ ಸಬಲೀಕರಣಕ್ಕೆ ಉತ್ತೇಜನವನ್ನ ನೀಡಬೇಕು, ಮಾತೃತ್ವ ಆರೋಗ್ಯ ಸುಧಾರಿಸಬೇಕು, HIV, ಏಡ್ಸ್, ಮಲೇರಿಯಾ ಮಾರಕ ರೋಗಗಳನ್ನು ನಿರ್ಮೂಲನೆ ಮಾಡಬೇಕು, ಪರಿಸರ ಸಂರಕ್ಷಣೆಗೆ ಕಾಪಾಡುವಂತಹ ಕಾರ್ಯಕ್ರಮಗಳನ್ನು ತರಬೇಕು, ಅಭಿವೃದ್ಧಿಗೆ ಜಾಗತಿಕ ಸಹಭಾಗಿತ್ವವನ್ನ ಬೆಳೆಸಬೇಕು ಅನ್ನುವಂಥದ್ದು ಸಹಸ್ರಮಾನದ 8 ಅಭಿವೃದ್ಧಿ ಗುರಿಗಳನ್ನ ಕರ್ನಾಟಕ ಸರ್ಕಾರ ಹೊಂದಿರುವಂತದ್ದು. 5PS ಅಂತ ಕರಿತೀವಿ, ಪೀಪಲ್, ಪ್ಲಾನೆಟ್, ಪ್ರಾಸ್ಪೆರಿಟಿ, ಪೀಸ್ ಅಂಡ್ ಪಾರ್ಟ್ನರ್ಶಿಪ್ಸ್ ಅಡಿಯಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಉತ್ತೇಜಿಸುವಂತಹ ಕ್ಷೇತ್ರಗಳನ್ನ ನಾವು ನೋಡ್ತಾ ಬರುವಂತದ್ದು. ಭಾರತದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು ನೋಡಲ್ ಸಂಸ್ಥೆ ಏನಿದೆ ಅದು ಈ ಒಂದು ಚೌಕಟ್ಟನ್ನ ನಿರ್ಮಿಸುವಂತಹ ಕೆಲಸ ಇದರಿಂದ ಆಗುವಂತದ್ದು. ಸುಸ್ಥಿರ ಅಥವಾ ಪೋಷಣೆಗೆ ಅಭಿವೃದ್ಧಿ ಬೆಳವಣಿಗೆಗಾಗಿ ಅಭಿವೃದ್ಧಿ ಪರಿಕಲ್ಪನೆ, ಹಾಗೆ ಭಾರತದ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅನುಷ್ಠಾನದ ನೋಡಲ್ ಏಜೆನ್ಸಿಯಾಗಿ ಕಾರ್ಯವನ್ನ ನಿರ್ವಹಿಸುವಂತದ್ದು ನೋಡ್ತಾ ಬರುವಂತದ್ದು. ಕರ್ನಾಟಕದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು ನೋಡಲ್ ಸಂಸ್ಥೆ ಅಂತ ನೋಡೋದಾದ್ರೆ 2003 ಒಳಗೆ ಒಂದು ಸಾಧಿಸಬೇಕಾದಂತಹ 17 ಗುರಿಗಳ ಒಂದು ಯಶಸ್ವಿ ಅನುಷ್ಠಾನದ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರದ ಯೋಜನೆ ಇರುವಂತದ್ದನ್ನು ನಾವು ನೋಡುವಂಥದ್ದು. ಅಂದ್ರೆ ಸಂಯೋಜಿತ ಯೋಜನೆ ಸಂಯೋಜನಾ ಇಲಾಖೆ ಯೋಜನೆ ಆಗಿರುವಂತದ್ದು. ಅವಲೋಕನ ತಂತ್ರಾಂಶ ಅಂದ್ರೆ ಈ ಒಂದು ಯೋಜನೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂತಹದ್ದು ಮೌಲ್ಯಮಾಪನ ಮಾಡುವಂಥದ್ದು, ಉಸ್ತುವಾರಿಯನ್ನ ಮತ್ತು ಮೌಲ್ಯಮಾಪನ ಮಾಡುವಂತಹ ಉದ್ದೇಶವನ್ನ ಹೊಂದಿರುವಂತದ್ದು ಅವಲೋಕನ ತಂತ್ರಾಂಶ. ಇದಿಷ್ಟು 13 ಚಾಪ್ಟರ್ಗಳ ಒಂದು ಬ್ರೀಫ್ ಏನಿಲ್ಲ, ಇದು ಕಾನ್ಸೆಪ್ಟ್ ವೈಸ್ ನಾ ತಿಳಿಸ್ಕೊಂತ ಹೋಗ್ತಾ ಇದ್ದೀನಿ. ಇದರ ಬಗ್ಗೆ ಯಾವ್ದಾದ್ರು ಒಂದು ಡೆಪ್ತ್ ಆಗಿ ಬೇಕು ಅಂದ್ರೆ ಅದರ ಒಂದು ಚಾಪ್ಟರ್ ಗಳನ್ನ ಮೆನ್ಷನ್ ಮಾಡಿ ನಿಮ್ಗೆ ಪ್ಲೇ ಲಿಸ್ಟ್ ಅನ್ನುವಂಥದ್ರಲ್ಲಿ ಇರುತ್ತೆ. ಅಲ್ಲಿಂದ ನೀವು ಪೂರ್ತಿಯಾದ ಕ್ಲಾಸಸ್ ಗಳನ್ನ ನೋಡ್ತಾ ಬರಬಹುದು. ಒಂದು ರಿವಿಷನ್ ಮಟ್ಟಿಗೆ ಯಾರೆಲ್ಲ ಓದಿದಿರೋ ಅವರಿಗೆ ರಿವಿಷನ್ ಮಟ್ಟಿಗೆ ಒಂದು ಹೆಲ್ಪ್ ಆಗ್ಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.